ಆರೋಗ್ಯಕ್ಕಿಂತಲೂ ದೇವರು ಹೆಚ್ಚು ಆತ್ಮಿಕತ್ವದ ಕಡೆಗೆ ಗಮನ ವಹಿಸೋದ್ರಿಂದ ನಾವು ಆತ್ಮಿಕತ್ವವನ್ನು ಮಾತ್ರವೇ ಇಂಪ್ರೂವ್ ಮಾಡ್ಕೊಳ್ಬೇಕೆಂಬುದಾಗಿ ಎಷ್ಟೋ ಜನ ನಾವು ಅರ್ಥ ಮಾಡಿಕೊಂಡು ಆರೋಗ್ಯವನ್ನು ಒಂದು 2ನೇ ಪ್ಲೇಸಲ್ಲಿ ನಾವು ಇಟ್ಟಿರ್ತೀವಿ. ಇವತ್ತು ಅನಾರೋಗ್ಯದ ವಿಷಯದಲ್ಲಿ ನಾವೆಲ್ಲರೂ ಒಂದೊಂದು ಹಂತದಲ್ಲಿದ್ದೀವಿ. ಹಳೆ ಒಡಂಬಡಿಕೆ ಭಕ್ತರು ಮತ್ತು ಹೊಸ ಒಡಂಬಡಿಕೆಯಲ್ಲಿ ಯೇಸು ಸ್ವಾಮಿಯ ಟೀಮ್ ಅಪೋಸ್ತಲರು ಇವ್ರನ್ನೆಲ್ಲ ನಾವು ನೋಡುವಾಗ ಅವರಿಗೆ ಅನಾರೋಗ್ಯದ ಸಮಸ್ಯೆ ಅಂತ ಇರಲಿಲ್ಲ. ಬಟ್ ಆದರೆ ಈಗ ಯಾಕೆ ಅನಾರೋಗ್ಯದ ಸಮಸ್ಯೆನ ನಾವೆಲ್ಲರೂ ಒಂದಲ್ಲ ಒಂದು ವಿಧದಲ್ಲಿ ನಾವು ಎಕ್ಸ್ಪೀರಿಯನ್ಸ್ ಮಾಡ್ತಾ ಇದ್ದೀವಿ. ಯಾಕೆ ಅಂತ ನೋಡುವಾಗ ಅನಾರೋಗ್ಯ ಅನ್ನೋದು ಓವರ್ ಈಟಿಂಗ್, ಲೆಸ್ ಈಟಿಂಗ್ ಆರ್ ನೋ ಪ್ರಾಪರ್ ಈಟಿಂಗ್ ಅಂತ ನಾವು ಒಂದು ಕಡೆ ತಗೊಂಡ್ರೆ, ಇನ್ನೊಂದು ಕಡೆಗೆ ನಾವು ತೆಗೆದುಕೊಳ್ಬೇಕಾದದ್ದು ಅದನ್ನು ಸ್ಪಿರಿಚುವಲ್ ಸೆನ್ಸ್ ಅಲ್ಲಿ ನಾವು ನೋಡೋದಾದ್ರೆ ಆತ್ಮಿಕತ್ವದಲ್ಲಿ ಅವಿಧೇಯತ್ವ ಅಥವಾ ಪಾಪ ಅಥವಾ ನಮ್ಮ ಜೀವಮಾನದಲ್ಲಿ ನಾವು ದೇವರಿಗೆ ಭಯ ಪಡದೇ ಇರುವುದು, ಇದೆಲ್ಲವೂ ಒಂದು ಕಡೆ ಇರುವುದಾಗಿದೆ. ಆದರೆ ಇದು ಯಾವುದೂ ಇಲ್ಲದೇನೆ ನಮ್ಮೆಲ್ಲರಿಗೂ ಅನಾರೋಗ್ಯ ಇರೋದಾದ್ರೆ, ಪ್ರಿಯ ದೇವರ ಮಕ್ಕಳೇ, ಇವತ್ತು ಈ ವಾಕ್ಯದ ಮೂಲಕ ನಾವು ಗಮನ ಇಟ್ಟು ನೋಡೋಣ. ದೇವರು ಆತ್ಮಿಕತ್ವ ಮತ್ತು ಆರೋಗ್ಯನ ಒಂದೇ ಸಮವಾಗಿ ನೋಡ್ತಾರ ಇಲ್ವಾ ಅನ್ನೋದು ಬೈಬಲ್ನಲ್ಲಿ ನಾವು ನೋಡೋಣ. ಈ ದಿನ ಧ್ಯಾನಕ್ಕಾಗಿ ಆರಿಸಿಕೊಂಡಿರುವಂಥ ಸತ್ಯವೇದ ಭಾಗ 3 ಯೋಹಾನ ಪತ್ರಿಕೆ 2ನೇ ವಚನ, 3 John verse 2. ಪ್ರಿಯನೇ, ನೀನು ಆತ್ಮ ವಿಷಯದಲ್ಲಿ ಅಭಿವೃದ್ಧಿ ಹೊಂದಿರುವ ಪ್ರಕಾರ ಎಲ್ಲ ವಿಷಯಗಳಲ್ಲಿಯೂ ಅಭಿವೃದ್ಧಿ ಹೊಂದಿ ಸುಕ್ಷೇಮವಾಗಿರಬೇಕೆಂದು ಪ್ರಾರ್ಥಿಸುತ್ತೇನೆ. 2ನೇ ವಚನ, ವಿಮೋಚನ ಕಾಂಡ, ಎಕ್ಸೋಡಸ್ 15, 15, 26, 27. ನೀವು ನಿಮ್ಮ ದೇವರಾದ ಯೆಹೋವನ ಮಾತನ್ನು ಶ್ರದ್ಧೆಯಿಂದ ಕೇಳಿ ಆತನ ದೃಷ್ಟಿಗೆ ಸರಿ ಬೀಳುವುದನ್ನು ಮಾಡಿ ಆತನ ಆಜ್ಞೆಗಳಿಗೆ ವಿಧೇಯರಾಗಿದ್ದು ಆತನ ಕಟ್ಟಳೆಗಳನ್ನೆಲ್ಲ ಅನುಸರಿಸಿ ನಡೆದರೆ ನಾನು ಐಗುಪ್ತರಿಗೆ ಉಂಟು ಮಾಡಿದ ವ್ಯಾಧಿಗಳಲ್ಲಿ ಒಂದನ್ನೂ ನಿಮಗೆ ಬರಗೊಡಿಸುವುದಿಲ್ಲ. ಯೆಹೋವನೆಂಬ ನಾನೇ ನಿಮಗೆ ಆರೋಗ್ಯದಾಯಕನು. 27. ತರುವಾಯ ಅವರು ಎಲೇಮಿಗೆ ಬಂದರು. ಅಲ್ಲಿ 12 ನೀರಿನ ಒರತೆಗಳು 70 ಖರ್ಜೂರದ ಮರಗಳು ಇದ್ದದ್ದರಿಂದ ಆ ನೀರಿನ ಬಳಿಯಲ್ಲಿ ಇಳುಕೊಂಡರು. ಇವತ್ತು ನನ್ನ ಒಂದು ಪ್ರಸಂಗದ ಒಂದು ವಿಷಯ ಸತ್ಯವೇದದಿಂದ ತೆಗೆದುಕೊಂಡದ್ದು ಈ 2 ವಾಕ್ಯಕ್ಕೆ ಅನುಗುಣವಾದಂಥದ್ದು ಹೆಲ್ತ್ ಆ್ಯಂಡ್ ಹೋಲಿನೆಸ್, ಅಥವಾ ಆರೋಗ್ಯ ಮತ್ತು ಆತ್ಮಿಕತ್ವ. ಸೊ ಈ ದಿನಗಳಲ್ಲಿ ಆರೋಗ್ಯದ ಕುರಿತು ಅನೇಕರು ನಾವು ಕಷ್ಟಪಡ್ತಾ ಇದ್ದೇವೆ. ವೃದ್ಧಾಪ್ಯದಲ್ಲಿ ಅಂದರೆ 80 ವಯಸ್ಸಿನ ಮೇಲೆ ಬರುವಂಥ ರೋಗ ರುಜಿನಗಳು ಬೇರೆ. 80 ವಯಸ್ಸಿನ ಮೇಲೆ ಅವ್ರನ್ನ ವಯಸ್ಸಾಗಿದೆ ಅಂತ ಹೇಳ್ಬೋದು. ಆದರೆ 70 ವಯಸ್ಸಿನ ಕೆಳಗಡೆ ಇರುವಂಥ ಪ್ರತಿಯೊಬ್ಬರು ಆರೋಗ್ಯದ ಕುರಿತು ಕಾಳಜಿ ವಹಿಸಬೇಕಾ? ದೇವರಿಗೆ ಆತ್ಮಿಕತ್ವ ಮಾತ್ರನೇ, ಈಸ್ ಗಾಡ್ ಓನ್ಲಿ ಕನ್ಸರ್ನ್ ಆ್ಯಂಡ್ ವೆರಿ ಹ್ಯಾಪಿ ಪ್ಲೀಸ್ಡ್ ವಿತ್ ಯುವರ್ ಸ್ಪಿರಿಚುವಲ್ ಲೈಫ್, ನಾಟ್ ಇಂಟ್ರೆಸ್ಟೆಡ್ ಇನ್ ಯುವರ್ ಹೆಲ್ತ್? ದೇವರಿಗೆ ನಿಮ್ಮ ಆತ್ಮಿಕತ್ವವನ್ನು ಇಷ್ಟಪಟ್ಟ ಹಾಗೆ ನಿಮ್ಮ ಹೆಲ್ತ್ ವಿಷಯ ದೇವರಿಗೆ ಏನೂ ಇಲ್ಲ, ಅದರ ಬಗ್ಗೆ ಗಮನ ಕೊಡಲ್ಲ ಎಂಬುದಾಗಿ ನಾವು ಅಂದುಕೊಂಡಿದ್ದೀವ? ಇವತ್ತು ಈ ಆತ್ಮಿಕತ್ವ ಮತ್ತು ಆರೋಗ್ಯ, ಸ್ಪಿರಿಚುಯಾಲಿಟಿ ಆ್ಯಂಡ್ ಹೆಲ್ತ್, ಇದ್ರ ಕುರಿತು ಅನೇಕರು ಇವತ್ತು ನಾವೇನು ಮಾಡಿದ್ದೀವಿ, ಕನ್ಫ್ಯೂಷನ್ ಮಾಡ್ಕೊಂಡಿದ್ದೀವಿ. ಯಾಕೆ ಅಂತ ನಾವು ನೋಡುವಾಗ ತುಂಬ ಸ್ಪಿರಿಚುವಲ್ ಆಗಿರೋರು ಏನು ಹೇಳ್ತಾರೆ, ಅನಾರೋಗ್ಯ ಇರೋರನ್ನ ನಿನ್ಗೆ ಹಿಂಗೆ, ನಿನಗೆ ಹಂಗೆ, ಇದಕ್ಕೆ ನಿನಗೆ ಬಂದಿದ್ದು ಅಂತ ಹೇಳ್ತಾರೆ. ಅಥವಾ ತುಂಬ ಹೆಲ್ತ್ನಲ್ಲಿ ಕಾಳಜಿ ವಹಿಸೋರು, ಹೆಲ್ದಿ ಆಗಿರೋರು ಮತ್ತು ಆರೋಗ್ಯ ಚೆನ್ನಾಗಿರೋರು, ನಮಗೇನು ಆತ್ಮಿಕತ್ವ ಇಲ್ಲದೆ ಹೋದ್ರೂ ನಡೀತದೆ, ಹೆಂಗೋ ಒಂದು ಆರೋಗ್ಯ ಚೆನ್ನಾಗಿದೆಯಲ್ಲ ಎಂಬುದಾಗಿ ಅಂದ್ಕೊಳ್ಬೋದು. ಒಂದು ಹೇಳ್ತೀನಿ ಕೇಳ್ರಿ, ಆರೋಗ್ಯ ಇದ್ದರೆ ಆತ್ಮಿಕತ್ವದಲ್ಲಿ ನಾವು ಇಂಟ್ರೆಸ್ಟ್ ತೋರಿಸ್ಬೋದು. ಉದಾಹರಣೆಗೆ ಆರೋಗ್ಯ ಇದ್ದರೆ ಪ್ರೇಯರ್ ಮಾಡ್ಬೋದು, ಬೈಬಲ್ ಓದ್ಬೋದು, ಚರ್ಚಿಗೆ ಬರ್ಬೋದು. ಇಲ್ಲ ಹೋದರೆ ಆರೋಗ್ಯ ಇಲ್ಲದೆ ಹೋದರೆ ಕಷ್ಟ ಆಗುತ್ತೆ. ಆದರೆ ರಕ್ಷಣೆಗೆ ಅದನ್ನು ಅಟ್ಯಾಚ್ ಮಾಡಬೇಡಿ. ಆರೋಗ್ಯ ಇದ್ದರೂ ಆರೋಗ್ಯ ಇಲ್ಲದೆ ಹೋದರೂ ನೀನು ಯೇಸುವನ್ನು ನಂಬಿದರೆ ನಿನಗೆ ರಕ್ಷಣೆ ಸಿಗುತ್ತೆ. ಓಕೆ, ನಿನಗೆ ಯೇಸುವಿನೊಂದಿಗೆ ಪರಲೋಕಕ್ಕೆ ಹೋಗೋಕ್ಕೆ ಯೇಸು ಸ್ವಾಮಿ ಎಲ್ಲ ಮಾಡಿ ಮುಗಿಸಿದ್ದಾರೆ. ಆದರೆ ನಾವು ಈ ಲೋಕದಲ್ಲಿ ಇರಬೇಕಾದ್ರೆ
ನಮ್ಮೆಲ್ರಿಗೂ ಇದು ಕೆಲವ್ರಿಗೆ ಅರ್ಥ ಆಗಿರ್ತದೆ, ಇಲ್ಲ ಅಂತ ಹೇಳಲ್ಲ, ಎಲ್ರಿಗೂ ಅಲ್ಲ. ಆದರೆ ಸುಮಾರು ಜನಕ್ಕೆ ಅರ್ಥ ಆಗದೇ ಇರುವಂಥ ಒಂದು ವಿಷಯ ಏನೆಂಬುದಾಗಿ ನಾವು ನೋಡುವಾಗ, ಆರೋಗ್ಯಕ್ಕಿಂತಲೂ ದೇವರು ಹೆಚ್ಚು ಆತ್ಮಿಕತ್ವದ ಕಡೆಗೆ ಗಮನ ವಹಿಸೋದ್ರಿಂದ ನಾವು ಆತ್ಮಿಕತ್ವವನ್ನು ಮಾತ್ರವೇ ಇಂಪ್ರೂವ್ ಮಾಡಿಕೊಳ್ಬೇಕೆಂಬುದಾಗಿ ಎಷ್ಟೋ ಜನ ನಾವು ಅರ್ಥ ಮಾಡಿಕೊಂಡು ಆರೋಗ್ಯವನ್ನು ಬಹಳ ಒಂದು 2ನೇ ಪ್ಲೇಸಲ್ಲಿ ನಾವು ಇಟ್ಟಿರ್ತೀವಿ. ಇವತ್ತು ಅನಾರೋಗ್ಯದ ವಿಷಯದಲ್ಲಿ ನಾವೆಲ್ಲರೂ ಒಂದೊಂದು ಹಂತದಲ್ಲಿದ್ದೀವಿ. ಯಾಕಂದ್ರೆ ನಾವು ಶರೀರದಲ್ಲಿದ್ದೀವಿ, ನಾವೆಲ್ಲರೂ ಶರೀರದಲ್ಲಿದ್ದೀವಿ. ಈಗ ಭಕ್ತರು, ಹಳೆ ಒಡಂಬಡಿಕೆ ಭಕ್ತರು ಮತ್ತು ಹೊಸ ಒಡಂಬಡಿಕೆಯಲ್ಲಿ ಯೇಸು ಸ್ವಾಮಿಯ ಟೀಮ್ ಅಪೊಸ್ತಲರು ಇವ್ರನ್ನೆಲ್ಲ ನಾವು ನೋಡುವಾಗ ಅವ್ರಿಗೆ ಅನಾರೋಗ್ಯದ ಸಮಸ್ಯೆ ಅಂತ ಇರಲಿಲ್ಲ. ಬಟ್ ಆದರೆ ಈಗ ಯಾಕೆ ಅನಾರೋಗ್ಯದ ಸಮಸ್ಯೆಯನ್ನು ನಾವೆಲ್ಲರೂ ಒಂದಲ್ಲ ಒಂದು ವಿಧದಲ್ಲಿ ನಾವು ಎಕ್ಸ್ಪೀರಿಯನ್ಸ್ ಮಾಡ್ತಾ ಇದ್ದೀವಿ. ಯಾಕೆ ಅಂತ ನೋಡುವಾಗ, ಅನಾರೋಗ್ಯ ಅನ್ನೋದು ಓವರ್ ಈಟಿಂಗ್, ಲೆಸ್ ಈಟಿಂಗ್ ಆರ್ ನೋ ಪ್ರಾಪರ್ ಈಟಿಂಗ್ ಅಂತ ನಾವು ಒಂದು ಕಡೆ ತಗೊಂಡ್ರೆ, ಇನ್ನೊಂದು ಕಡೆಗೆ ನಾವು ತೆಗೆದುಕೊಳ್ಬೇಕಾದದ್ದು ಅದನ್ನು ಸ್ಪಿರಿಚುಯಾಲಿಟಿಯಾಗಿ, ಸ್ಪಿರಿಚುವಲ್ ಸೆನ್ಸಲ್ಲಿ ನಾವು ನೋಡೋದಾದರೆ, ಆತ್ಮಿಕತ್ವದಲ್ಲಿ ಅವಿಧೇಯತ್ವ ಅಥವಾ ಪಾಪ, ಅಥವಾ ನಮ್ಮ ಜೀವಮಾನದಲ್ಲಿ ನಾವು ದೇವರಿಗೆ ಭಯ ಪಡದೇ ಇರೋದು, ಇದೆಲ್ಲವೂ ಒಂದು ಕಡೆ ಇರುವಂಥದ್ದಾಗಿದೆ. ಆದರೆ ಇದು ಯಾವುದೂ ಇಲ್ಲದೇ ನಮ್ಮೆಲ್ಲರಿಗೂ ಅನಾರೋಗ್ಯ ಇರೋದಾದರೆ, ಪ್ರಿಯ ದೇವರ ಮಕ್ಕಳೇ, ಇವತ್ತು ಈ ವಾಕ್ಯದ ಮೂಲಕ ನಾವು ಗಮನ ಇಟ್ಟು ನೋಡೋಣ. ದೇವರು ಆತ್ಮಿಕತ್ವ ಮತ್ತು ಆರೋಗ್ಯನ ಒಂದೇ ಸಮವಾಗಿ ನೋಡ್ತಾರಾ ಇಲ್ವೋ ಅನ್ನೋದು ಬೈಬಲ್ನಲ್ಲಿ ನಾವು ನೋಡೋಣ. ಇವತ್ತೊಬ್ಬರು ಬಂದಿದ್ದರು, ಲಾಬಿನಲ್ಲಿ ಬಂದು ನನ್ನ ಹತ್ರ ಪ್ರಾರ್ಥನೆ ಮಾಡಿಸ್ಕೊಂಡ್ರು. ಅವ್ರು ಹೇಳ್ತಾಯಿದ್ರು, ಪಾಸ್ಟರ್ ನನಗೆ ಶುಗರ್ ಸುಮಾರು 300 ದಾಟಿದೆ, ಅದು ನಾನು ಏನೇ ಮಾಡಿದ್ರೂ ನನಗೆ ಅದು ಡೌನ್ ಆಗ್ತಾಯಿಲ್ಲ. ಕಣ್ಣೀರಿಡಕ್ಕೆ ಶುರು ಮಾಡಿದ್ರು. ಅವ್ರ ಯಜಮಾನ್ರು ಹೇಳ್ತಾರೆ, ಪಾಸ್ಟರ್ ತುಂಬ ಅದ್ರ ಬಗ್ಗೆನೇ ಚಿಂತೆ ಮಾಡ್ತಾ ಇದ್ದಾರೆ ಎಂಬುದಾಗಿ ಅವರು ನನ್ನ ಹತ್ರ ಬಂದು ಹೇಳಿದಾಗ ನಾನು ಅವ್ರಿಗೆ ಎನ್ಕರೇಜ್ ಮಾಡಿದೆ. ಇದು ನಿನ್ನ ಪಾಪದಿಂದಲೇ ಆಗಿದ್ದು, ನಿಂಗೆ ಅವಿಧೇಯತ್ವದಿಂದಿಲ್ಲ. ಕೆಲವರೆಲ್ಲರೂ ಸೂಪರ್ ಸ್ಪಿರಿಚುವಲ್ ಆಗಿ ಹಿಂಗೆ ಹಾಕ್ಬಿಡ್ತಾರೆ. ಗಾಡ್ ನೆವರ್ ಕಂಡೆಮ್ಸ್ ಬಟ್ ಈ ಹೆಲ್ಪ್ಸ್. ದೇವರು ನಮ್ಮ ಯಾರನ್ನೂ ಕಂಡೆಮ್ ಮಾಡಲ್ಲ, ಹೆಲ್ಪ್ ಮಾಡ್ತಾರೆ. ವಿ ಆರ್ ಆಲ್ ಇನ್ ಅ ಜರ್ನಿ. ನಾವೆಲ್ಲರೂ ಒಂದು ಪ್ರಯಾಣದಲ್ಲಿ ಇದ್ದೀವಿ ಪ್ರಿಯರೇ. ಹೀಗಾಗಿ ನನಗೆ ಗೊತ್ತಿಲ್ಲ ಯಾರ್ಯಾರು ಈ ಅನಾರೋಗ್ಯದ ಸಮಸ್ಯೆಯಲ್ಲಿ ಬಳಲಿ ತೊಳಲಿ ಇವತ್ತು ಇಲ್ಲಿಗೆ ಬಂದಿದ್ದೀರೋ, ದೇವ್ರ ವಾಕ್ಯ ಏನು ಹೇಳ್ತದೆ ಸ್ಪಷ್ಟವಾಗಿ, ಬೈಬಲ್ ಏನು ಹೇಳ್ತದೆ ಸ್ಪಷ್ಟವಾಗಿ, ಅದನ್ನು ನಾನು ನೀನು ತಿಳಿದುಕೊಂಡ್ರೆ ನಿನಗೆ ದೇವರು ಬಿಡುಗಡೆ ಮಾಡ್ತಾರೆ. ಚಿಂತೆ ಮಾಡಬೇಡಿ. ಯೇಸುಸ್ವಾಮಿ ಹೇಳಿದ್ರು, ಒಂದು ಕಣ್ಣಿಲ್ಲದವನಾಗಿ ನೀನು ಪರಲೋಕಕ್ಕೆ ಹೋಗೋದೇ ಬೆಟ್ರು. ಅಂದರೆ ಪರಲೋಕದಲ್ಲಿ ಹೇಗೂ ನಮಗೆ ದೇವರು ಹೊಸ ದೇಹ ಕೊಡ್ತಾರೆ. ಸೊ ಡೋಂಟ್ ಟೇಕ್ ಇಟ್ ಟೂ ಮಚ್, ಬಟ್ ಅಟ್ ದ ಸೇಮ್ ಟೈಮ್ ಟೇಕ್ ರೆಸ್ಪಾನ್ಸಿಬಿಲಿಟಿ. ಅನಾರೋಗ್ಯದ ಕುರಿತು ತುಂಬ ನೀವು ಫೀಲ್ ಮಾಡ್ಕೋಬೇಡಿ, ಆದರೆ ಆರೋಗ್ಯದ ಕುರಿತು ಜವಾಬ್ದಾರಿಕೆ ತಗೊಳ್ಳಿ. ಕೆಲವು ಸಲ ನೋಡಿ, ಕೆಲವರು ಚೆನ್ನಾಗಿ ಊಟ ಮಾಡ್ತಾರೆ, ಚೆನ್ನಾಗಿ ವ್ಯಾಯಾಮ ಮಾಡ್ತಾರೆ, ಎಲ್ಲ ಚೆನ್ನಾಗಿ ಇರ್ತಾರೆ, ಚೆನ್ನಾಗಿ ಎಲ್ಲ ಕಾರ್ಯಗಳನ್ನು ಸಮತೋಲನವಾಗಿ ನೋಡ್ಕೊಳ್ತಾರೆ. ಮಲಗೋ ಟೈಮಲ್ಲಿ ಮಲಗ್ತಾರೆ, ತಿನ್ನೋ ಟೈಮಲ್ಲಿ ತಿಂತಾರೆ, ವ್ಯಾಯಾಮ ಮಾಡೋ ಟೈಮಲ್ಲಿ ವ್ಯಾಯಾಮ ಮಾಡ್ತಾರೆ, ಆ್ಯಂಡ್ ವೆರಿ ಗುಡ್. ಪ್ರಾರ್ಥನೆ ಮಾಡೋ ಟೈಮಲ್ಲಿ ಪ್ರಾರ್ಥನೆ ಮಾಡ್ತಾರೆ. ಎವ್ರಿಥಿಂಗ್ ಇಸ್ ಓಕೆ. ಬಟ್ ಸ್ಟಿಲ್ ದೇಹದಲ್ಲಿ, ಶರೀರದಲ್ಲಿ ಯಾವುದೋ ಒಂದು ನ್ಯೂನತೆ, ಅನಾರೋಗ್ಯ. ಸೊ ಯಾರೂ ಅಷ್ಟೇ, ಇಲ್ಲಿರೋಂಥ ಪ್ರತಿಯೊಬ್ಬೊಬ್ಬರು ಒಂದು ವೇಳೆ ನಮ್ಮ ಜೀವಮಾನದಲ್ಲಿ ಪಾಪದಿಂದ ನಾವೇನಾದ್ರು ತೊಳ್ತಾ ಇದ್ದರೆ ಪಾಪಕ್ಕೆ ನಾವು ಕ್ಷಮೆ ಬೇಡೋಣ. ಯೇಸುಸ್ವಾಮಿ ನಮ್ಮನ್ನು ಕ್ಷಮಿಸೋಕ್ಕೆ ರೆಡಿ ಆಗಿದ್ದಾರೆ. ಬಟ್ ಆದರೆ ಪ್ರಿಯ ದೇವರ ಮಕ್ಕಳೇ, ಅನಾರೋಗ್ಯ ನಿನಗೆ ಆರೋಗ್ಯವಾಗಿ ತಿರುಗದೇ ಇದ್ದಾಗ ಖಂಡಿತವಾಗಿ ಅದನ್ನು ದೇವರ ವಾಕ್ಯದಲ್ಲಿ ನೋಡಿ ನಿನ್ನನ್ನು ನಿನ್ನನ್ನು ಸರಿಪಡಿಸ್ಕೊಳ್ಬೋದು. ಇನ್ನೊಂದು ವಿಷಯ ಭಾಳ ಪ್ರಾಮುಖ್ಯ ಏನಂತಂದರೆ, ದೇವರಿಗೆ ಈ 2 ವಾಕ್ಯ ನೀವು ನೋಡಿದ್ರೆ, ಈಗ ಎಲ್ಲರೂ ಓದಿದ್ರಿ, ಗಮನ ಇಟ್ಟು ಓದಿದ್ರಿ, ಪ್ರಿಯನೇ, ನೀನು ಆತ್ಮಿಕ ವಿಷಯದಲ್ಲಿ ಅಭಿವೃದ್ಧಿ ಹೊಂದಿರುವ ಪ್ರಕಾರ ಎಲ್ಲ ವಿಷಯಗಳಲ್ಲಿ, ಅಂದರೆ ಹೆಲ್ತ್ ವಿಷಯದಲ್ಲೂ ಸಹ ಅಭಿವೃದ್ಧಿ ಹೊಂದಿ, ಕೆಲಸ, ಜಾಬ್, ಬಿಸ್ನೆಸ್, ಮಿನಿಸ್ಟ್ರಿ, ಈ 3 ವಿಷಯಗಳಲ್ಲಿ ನೀನು ಅಭಿವೃದ್ಧಿ ಆಗಬೇಕು ಅಂತ ದೇವ್ರ ಚಿತ್ತ ಇದೆ. ಮತ್ತು ಇನ್ನೊಂದು ಕಡೆ, ನಾನೇ ನಿಮಗೆ ಆರೋಗ್ಯದಾಯಕನು ಅಂತ ದೇವರು ಹೇಳಿದ್ದಾರೆ. ಹಾಗಾದರೆ ನನಗೆ ಈ 2 ವಾಕ್ಯದಿಂದ ನಾನು ಅರ್ಥ ಮಾಡ್ಕೊಂಡಿದ್ದು ನಿಮಗೆ ನಾನು ತಿಳ್ಸೋಕ್ಕೆ ಇಷ್ಟಪಡ್ತೀನಿ. ಅದೇನೆಂದರೆ,
ಸ್ವಸ್ಥತೆ ಅನ್ನೋದು ದೇವರು ತುಂಬ ಇಷ್ಟಪಡ್ತಾರೆ. ಯಾರಿಗಾದ್ರೂ ಅನಾರೋಗ್ಯ ಇದೆಯಾ, ಸ್ವಾಮಿ ನನ್ನ ವಾಸಿ ಮಾಡು ಅಂತ ಕೇಳ್ತೀರಾ, ದೇವ್ರಿಗೆ ತುಂಬ ಇಂಟ್ರೆಸ್ಟ್. ಆದರೆ ಅದರ ಜೊತೆಗೆ ದೇವರಿಗೆ ರೋಗ ಬರೋಕ್ಕಿಂತ ಮುಂಚೆ ರೋಗ ಬರಬಾರ್ದು ಅಂತ ಮೇಂಟೈನ್ ಮಾಡೋದು ತುಂಬ ಇಷ್ಟ ದೇವರಿಗೆ. ಎಲ್ರಿಗೂ ಅರ್ಥ ಆಗ್ತಾ ಇದ್ದ? ಆಮೇನ್? ಎಸ್, ಗುಡ್ ಗುಡ್. ಸೊ ಮೇಂಟೈನ್ ಅದಾಗಿಲ್ವಾ, ವರ್ರಿ ಮಾಡೋಕ್ಕೆ ಹೋಗ್ಬೇಡಿ, ಚಿಂತೆ ಮಾಡೋಕ್ಕೆ ಹೋಗ್ಬೇಡಿ. ಯಾಕಪ್ಪ ಇದು, ನೋ ಡೋಂಟ್ ವರಿ, ಟೇಕ್ ಕೇರ್. ನೀವು ಮೆಡಿಸನ್ ತೊಗೊಳ್ತಾ ಇದ್ದಾರೆ. ಸ್ವಾಮಿನೇ ಹೇಳಿದ್ರು, ಕೆಲವರು ಡಾಕ್ಟ್ರ್ ಹತ್ರ ನಾನು ಹೋಗಲೇಬಾರ್ದು ಅನ್ನೋದು ಕೆಲವ್ರಿಗಿರುವಂಥ ಒಂದು ನಂಬಿಕೆ. ಅದರ ಬಗ್ಗೆ ನಾನು ಏನು ಹೇಳೋಕ್ಕೋಗಲ್ಲ. ಆದರೆ ಸ್ವಾಮಿ ಡಾಕ್ಟ್ರಿಗೆ ಅಗೇನ್ಸ್ಟ್ ಇಲ್ಲ. ಯಾಕೆಂದರೆ ಸ್ವಾಮಿನೂ ಒಂದು ಕಡೆ ಏನು ಹೇಳಿದ್ದಾರೆ ಗೊತ್ತಾ, ಕ್ಷೇಮವಿಲ್ಲದವನಿಗೆ ವೈದ್ಯನು ಬೇಕು. ಹಾಗಾದರೆ ಡಾಕ್ಟ್ರೇ ಸ್ವಾಮಿಗೆ ಇಷ್ಟ ಇಲ್ಲ ಅಂದಿದ್ದಿದ್ರೆ ಡಾಕ್ಟ್ರ್ ಬಗ್ಗೆ ಸ್ವಾಮಿ ಮಾತನಾಡ್ತಾ ಇರಲಿಲ್ಲ. ಸೊ ಡಾಕ್ಟ್ರ್ ಹತ್ರ ಹೋಗೋದು ತಪ್ಪಿಲ್ಲ ಅನ್ನೋದು ನಮಗೆ ಇದರಲ್ಲಿ ಗೊತ್ತಾಗ್ತದೆ. ಮತ್ತು ಆಯುರ್ವೇದಿಕ್ ಮೆಡಿಸನ್ ದೇವರಿಗೆ ಇಷ್ಟ ಇಲ್ಲ ಅಂತ ಅಂದಿದ್ರೆ, ಯೆಶಾಯನು ಬರೆದ ಪ್ರವಾದಿ ಗ್ರಂಥದಲ್ಲಿ ನಾವು ನೋಡ್ತೀವಿ, ಅಲ್ಲಿ ಹಿಸ್ಕಿಯ ರಾಜನಿಗೆ ಆ ದೇಹದಲ್ಲಿ ಒಂದು ದೊಡ್ಡ ಪೆಟ್ಟು ಉಂಟಾದಾಗ ಅವನು ಒಂದು ಗಿಡದ ಮೂಲಿಕೆಯನ್ನು ಏನು ಮಾಡಬೇಕಾಯ್ತು, ಉಂಡೆ ಮಾಡಿ ಹಾಕ್ಕೊಳ್ಬೇಕಾಯ್ತು. ಸೊ ಇಂಗ್ಲೀಷ್ ಮೆಡಿಸನ್ ಬಗ್ಗೆ ದೇವರ ಅಗೇನ್ಸ್ಟಾ? ನೋ. ಔಷಧಿ ಬಗ್ಗೆ ಬೈಬಲ್ನಲ್ಲಿ ಮಾತನಾಡಲ್ಪಟ್ಟಿದೆ. ಇದೆಲ್ಲವನ್ನು ನಾವು ಬ್ಯಾಲೆನ್ಸ್ ಆಗಿ ಒಂದು ಸಮ್ಮರಿ ಮಾಡಬೇಕು ಅಂತ ನಾವು ನೋಡುವಾಗ ಎಲ್ಲರೂ ಗಮನ ಇಡಿ. ಹೆಲ್ತ್ ಕುರಿತು ದೇವರು ತುಂಬ ಕಾಳಜಿ ನಮ್ಮ ಬಗ್ಗೆ ವಹಿಸ್ತಾರೆ. ಅದಕ್ಕೆ ಬೇಕಾದಂಥ ಸಲಹೆಗಳನ್ನು ದೇವರು ಕೊಟ್ಟಿದ್ದಾರೆ. ಅದಕ್ಕೆ ಬೇಕಾದಂಥ ಜವಾಬ್ದಾರಿಕೆ ಹೇಗೆ ತೆಗೆದುಕೊಳ್ಬೇಕಂತ ಇವತ್ತು ಎಲ್ಲ ವೈದ್ಯರು ಹೇಳೋಕ್ಕಿಂತ ಮುಖ್ಯವಾಗಿ ಬೈಬಲ್ನಲ್ಲಿ ಇಂಥ ಚಿಕ್ಕ ಚಿಕ್ಕ ಕಾರ್ಯಗಳು ಹೇಳಲ್ಪಟ್ಟಿದೆ. ಅದನ್ನು ನಾವೇನು ಮಾಡಿಬಿಡ್ತೀವಿ, ಬಿಟ್ಟುಬಿಡ್ತೀವಿ. ಅದು ಏನಿಲ್ಲ, ದೇವ್ರಿಗೆ ಅದೆಲ್ಲ ನೋ ಯೂಸ್ ಅಂತ. ನೋ ಬಿ ವೆರಿ ಕೇರ್ಫುಲ್. ಮತ್ತು ಪ್ರಿಯ ದೇವರ ಮಕ್ಕಳೇ, ಇನ್ನೊಂದು, ದೇವರ ಮಕ್ಕಳು ಇಂಪ್ರೂವ್ ಆಗೋದೇ, ಅಭಿವೃದ್ಧಿ ಹೊಂದೋದೇ ಲೋಕದವ್ರ ಥರ ಹಣದಿಂದ ಅಲ್ಲ, ಆದರೆ ಆತ್ಮ ವಿಷಯದಲ್ಲಿ ನಾವು ಅಭಿವೃದ್ಧಿ ಹೊಂದುವ ಪ್ರಕಾರವೇ ಬೈಬಲ್ ಓದೋದು, ಪ್ರಾರ್ಥನೆ ಮಾಡೋದು, ಆರಾಧನೆ ಮಾಡೋದು, ಪರಿಶುದ್ಧರಾಗಿ ಜೀವಿಸೋದು, ಆ್ಯಂಡ್ ಹ್ಯಾವಿಂಗ್ ದಟ್ ಡೈಲಿ ರಿಲೇಷನ್ಶಿಪ್ ವಿತ್ ಗಾಡ್, ದೇವರೊಂದಿಗೆ ಪ್ರತಿದಿನ ವೈಯಕ್ತಿಕವಾದ ಸಂಬಂಧವನ್ನು ಇಟ್ಕೊಳ್ಳೋದು ನಮ್ಮ ಆರೋಗ್ಯಕ್ಕೂ ಸಹ ಒಳ್ಳೆಯದು ಆಗಿರ್ತದೆ. ಒಂದು ವೇಳೆ ಅನಾರೋಗ್ಯದಲ್ಲಿ ಯಾರು ಕಷ್ಟಪಡ್ತಾ ಇದ್ದೀರಾ, ವರಿ ಮಾಡಬೇಡಿ. ಏಸಪ್ಪ ನಿಮ್ಮನ್ನು ಇವತ್ತು ವಾಗ್ದಾನ ಮಾಡಿದ್ದಾರೆ, ಮಗನೇ ಮಗಳೇ ನಾನೇ ನಿನಗೆ ಆರೋಗ್ಯದಾಯಕನು. ನನಗೆ ಗೊತ್ತಿಲ್ಲ ಯಾರ್ಯಾರು ಎಲ್ಲೆಲ್ಲಿ ಕಷ್ಟಪಡ್ತಾ ಇದ್ದೀರೋ ಗೊತ್ತಿಲ್ಲ. ಇವತ್ತು ಆ ಜಾಗದಲ್ಲಿ ನೀವು ಕೈ ಇಟ್ಕೊಳ್ಳಿ, ಯೇಸು ನನಗೆ ಆರೋಗ್ಯದಾಯಕನಂತ ಹೇಳಿ. ನೀವು ಹೇಳಿ. ನಿಮ್ಮ ಮಕ್ಕಳಿರ್ಬೋದು, ನಿಮ್ಮ ಮೊಮ್ಮಕ್ಕಳಿರ್ಬೋದು, ಯಾರಾದ್ರೂ ಹೇಳಿದಾರಾ, ಬರೀ ಮಾಡಬೇಡಿ, ಹೇಳಿ, ಯೇಸುವೆ ನನ್ನ ಆರೋಗ್ಯದಾಯಕ. ಗಟ್ಟಿಯಾಗಿ ಹೇಳ್ತೀರಾ? ಎಲ್ಲರೂ ಗಟ್ಟಿಯಾಗಿ ಹೇಳ್ತೀರಾ? ಯೇಸುವೆ ನನ್ನ ಆರೋಗ್ಯದಾಯಕನು. ಓಕೆ, ವರಿ ಮಾಡಬೇಡಿ. ಓಕೆ, ಸೊ ಇವಾಗ ನೋಡೋಣ, ಸತ್ಯವೇದದಲ್ಲಿ ದೇವರಿಗೆ ಇದೆಲ್ಲ ಇಂಟ್ರೆಸ್ಟ್ ಇದೆಯಾ? ಈಸ್ ಈ ಓನ್ಲಿ ಕನ್ಸರ್ನ್ ಅಬೌಟ್ ಯುವರ್ ಸ್ಪಿರಿಚುವಲ್ ಲೈಫ್, ನಾಟ್ ಹೆಲ್ತ್? ದೇವರು ಬರೀ ನಿನ್ನ ಆತ್ಮಿಕತ್ವದ ಬಗ್ಗೆ ಯೋಚನೆ ಮಾಡಿ ಆರೋಗ್ಯದ ಕಡೆ ಗಮನ ಇಡುವ ದೇವರ ವಾಕ್ಯ ಏನು ಹೇಳ್ತದೆ ಎಂಬುದಾಗಿ ನಾವು ಈ ದಿನ ನೋಡೋಣ. ಮತ್ತಾಯ 6:31, ಮ್ಯಾಥ್ಯೂ 6:31. ಎಲೆ ಅಲ್ಪ ವಿಶ್ವಾಸಿಗಳೇ, ಈ ಹೊತ್ತು ಇದ್ದು ನಾಳೆ ಒಲೆ ಪಾಲಾಗುವ ಅಡವಿಯ ಹುಲ್ಲಿಗೆ ದೇವರು ಹೀಗೆ ಉಡಿಸಿದರೆ ಅದಕ್ಕಿಂತ ಎಷ್ಟೋ ಹೆಚ್ಚಾಗಿ ನಿಮಗೆ ಉಡಿಸಿ ತೊಡಿಸುವನಲ್ಲವೇ? 31. ಹೀಗಿರುವುದರಿಂದ ಏನು ಊಟ ಮಾಡಬೇಕು, ಏನು ಕುಡಿಯಬೇಕು, ಏನು ಹೊದ್ದುಕೊಳ್ಳಬೇಕು ಎಂದು ಚಿಂತೆ ಮಾಡಬೇಡಿರಿ. ಎಸ್, 3 ಕಾರ್ಯ ಇಲ್ಲಿ ಯೇಸು ಸ್ವಾಮಿ ಮಾತನಾಡ್ತಾ ಇದ್ದಾರೆ. ಏನು ಕುಡಿಯಬೇಕು, ಏನು ತಿನ್ನಬೇಕು, ಏನು ಒದ್ದುಕೊಳ್ಳಬೇಕು, ಇದರ ಬಗ್ಗೆ ನೀವು ಚಿಂತೆ ಮಾಡಬೇಡಿ, ಯಾಕೆಂದರೆ ನಾನೇ ಚಿಂತೆ ಮಾಡ್ತೀನಿ ಅಂತ ಯೇಸಪ್ಪ ಹೇಳ್ತಾರೆ. ಹಾಗಾದರೆ ನಮ್ಮ ಊಟದ ಬಗ್ಗೆ ಯೇಸು ಚಿಂತೆ ಮಾಡ್ತಾರೆ. ನಾವೇನು ಕುಡಿಬೇಕು ಅಂದರೆ ಏನು, ನೀರು, ಏನಾರ ಕೂಲ್ ಡ್ರಿಂಕ್ಸು, ಸಾಫ್ಟ್ ಡ್ರಿಂಕು ಅಷ್ಟೇ. ಅದಕ್ಕೆ ಬಿಟ್ಟು ದಯವಿಟ್ಟು ಮಲ್ಟಿಪ್ಲಿಕೇಶನ್ ಹಾಕೋಕ್ಕೆ ಹೋಗಬೇಡಿ, ಬೇರೆ ಎಲ್ಲ ಹಾಕೋಕ್ಕೆ ಹೋಗಬೇಡಿ, ಸರಿನಾ? ಅದ್ರ ಬಗ್ಗೆ ಹೇಳ್ತಾ ಇಲ್ಲ ಯೇಸಪ್ಪ ಇಲ್ಲಿ, ನೀರು ಅಲ್ವಾ? ಸೊ ಹೀಗಾಗಿ ಏನು ಕುಡಿಬೇಕು, ನೀರಿನ ಬಗ್ಗೆ ಎಷ್ಟೋ ಜನ ಕಷ್ಟಪಡ್ತಾ ಇದ್ದಾರೆ ಇವತ್ತು. ಮಾತ್ರವಲ್ಲದೆ ಏನು ಒದ್ದುಕೊಳ್ಬೇಕು ಅಂದರೆ
ಈವನ್ ನಮ್ಮ ಬಟ್ಟೆ ಬಗ್ಗೆನೂ ದೇವ್ರು ಚಿಂತೆ ಮಾಡ್ತಾ ಇದ್ದಾರೆ. ನನಗೆ ಗೊತ್ತಿಲ್ಲ ಎಷ್ಟು ಜನ ಈ ಮೂರ ಬಗ್ಗೆ ಚಿಂತೆ ಮಾಡ್ಕೊಂಡು ಇಲ್ಲಿ ಬಂದಿದ್ದೀರಾ. ಒಂದು ವೇಳೆ ನಿಮ್ಮ ಬಗ್ಗೆ ಇರ್ಬೋದು, ನಿಮ್ಮ ಮಕ್ಕಳ ಬಗ್ಗೆ ಇರ್ಬೋದು. ಇನ್ನೂ ಡಿಸೆಂಬರೇ ಬಂದಿಲ್ಲ, ಇವಾಗಲೇ ಕ್ರಿಸ್ಮಸ್ ಬಟ್ಟೆ ಯೋಚನೆ ಮಾಡೋರು ಎಷ್ಟೋ ಜನ ಇರ್ತಾರೆ ಅಲ್ವಾ. ಸೊ ಹೀಗಾಗಿ ಇಲ್ಲ, ಸ್ಕೂಲು ಕಾಲೇಜ್ಗೆ ಹೋಗೋರು ತಮ್ಮ ಮಕ್ಕಳ ಒಂದು ಕಾಲೇಜು ಸ್ಕೂಲ್ ಬಗ್ಗೆ ಎಷ್ಟೋ ಜನ ಇವತ್ತು ಏನಪ್ಪ ನಾನು ಹಾಕ್ಕೊಳ್ಬೇಕು, ಏನು ಯೂನಿಫಾರ್ಮು, ಇದೆಲ್ಲ ಸಾಧಾರಣವಾಗಿ ಅನೇಕರ ಒಂದು ಚಿಂತೆ. ಇವತ್ತು ಏಸಪ್ಪ ಹೇಳ್ತಾ ಇದ್ದಾರೆ, ಆ ಕಾರ್ಯನೂ ನಾನು ಚಿಂತೆ ಮಾಡ್ತೀನಿ. ನೋಡಿ ಎಷ್ಟು ನಮ್ಮನ್ನು ಪ್ರೀತಿ ಮಾಡ್ತಾರಲ್ಲ ಏಸಪ್ಪ. ನಾವು ತಿಳ್ಕೊಂಡಿದ್ದೇನೋ ಬರೀ ಪ್ರಾರ್ಥನೆ ಮಾಡಿದ್ರೆ, ಬರೀ ಬೈಬಲ್ ಓದಿದ್ರೆ, ಬರೀ ಆರಾಧನೆ ಮಾಡಿದ್ರೆ ಅವ್ರನ್ನ ಮಾತ್ರ ಏಸಪ್ಪ ಪ್ರೀತಿ ಮಾಡ್ತಾರೆ, ನಮ್ಮ ಬಟ್ಟೆ ಬಗ್ಗೆ ಚಿಂತೆ ಮಾಡಲ್ಲ. ಏಸಪ್ಪ ನಮ್ಮ ಆತ್ಮಿಕ ಜೀವಿತದ ಬಗ್ಗೆ ಎಷ್ಟು ಆತನಿಗೆ ಕಾಳಜಿ ಇದೆಯೋ ಅದು ನಾವು ಮಾಡಲೇಬೇಕು. ದಟ್ಸ್ ವೆರಿ ವೆರಿ ಮೋಸ್ಟ್ ಇಂಪಾರ್ಟೆಂಟ್. ಬಟ್ ಅದ್ರ ಜೊತೆಗೆ ಏಸಪ್ಪಗೆ ಏನು ಇಷ್ಟ ಅಂದರೆ, ನಿನ್ನ ಬಟ್ಟೆ, ನಿನ್ನ ಮಕ್ಕಳ ಬಟ್ಟೆ, ನೀನೇನು ಕಂಬಳಿ ಹೊತ್ಕೊಳ್ತೀಯೋ ಅದನ್ನು ಮಾತ್ರವಲ್ಲದೆ ನಿಮಗೆ ಕ್ರಿಸ್ಮಸ್ಗೆ ಬಟ್ಟೆ, ಈಸ್ಟರ್ಗೆ ಬಟ್ಟೆ, ಮನೆ ಬಟ್ಟೆ, ಚರ್ಚ್ ಬಟ್ಟೆ, ಸ್ಕೂಲ್ ಬಟ್ಟೆ ಮತ್ತು ಮದುವೆ ಬಟ್ಟೆ, ಇದೆಲ್ಲ ಏಸಪ್ಪ ಯೋಚನೆ ಮಾಡ್ತಾರೆ. ಎಷ್ಟು ಸಂತೋಷ ಆಗಬೇಕಲ್ಲ. ನಮ್ಮ ತಂದೆ ಅವರು, ನಮ್ಮ ಅಪ್ಪ ಎಲ್ಲ ಹೇಳಿ ನಮ್ಮ ಅಪ್ಪ ಅನ್ರಿ. ನೋಡಿದ್ರಾ ಏಸಪ್ಪಗೆ ಎಷ್ಟು ಇಂಟ್ರೆಸ್ಟು ನಮ್ಮ ಮೇಲೆ ಅಲ್ಲ. ಏಸಪ್ಪಗೆ ನಮ್ಮ ಒಬ್ಬೊಬ್ಬ ಮಕ್ಕಳು, ಮೊಮ್ಮಕ್ಕಳು ಮತ್ತು ಇನ್ನೂ ಏನೇನೋ ಮಕ್ಕಳಿದಾರಲ್ಲ, ಮಕ್ಕಳು ಮೊಮ್ಮಕ್ಕಳ ಮೇಲೆ ಇನ್ನೇನೋ ಹೇಳ್ತಾರಲ್ಲ, ಹಿಂಗೋ ಗೊತ್ತಿಲ್ಲ, ಮರಿ ಮಕ್ಕಳು ಮೊಮ್ಮಕ್ಕಳು ಏನೋ ಇದಿದೆ ನೋಡಿ, ಆ ಥರ ಹೋಗ್ತಾ ಇರ್ತದೆ ಅಲ್ವಾ. ಸೊ ಹೀಗಾಗಿ ಎಲ್ಲರ ಬಗ್ಗೆ ಅವ್ರಿಗೆ ಚಿಂತೆ ಇದೆ. ಹೀಗಾಗಿ ನಿಮ್ಮ ಮಕ್ಕಳ ಬಗ್ಗೆ ನೀವು ಚಿಂತೆ ಮಾಡಬೇಡಿ, ಜವಾಬ್ದಾರಿಕೆ ತಗೊಳ್ರಿ. ಯಾಕಂದರೆ ಅದೆಲ್ಲ ದೇವ್ರು ರೆಡಿ ಮಾಡಿನೇ ನಿಮಗೆ ಮಕ್ಕಳು ಕೊಟ್ಟಿರೋದು. ಆಮೇಲೆ ಅವ್ರ ಸ್ಕೂಲು ಕಾಲೇಜು ಅವ್ರ ಮುಂದೆ ಏನಾಗಬೇಕು ಇದು ಪ್ರತಿಯೊಂದು ತಂದೆ ತಾಯಿಗಳು ತಲೆನ ಚಿಟ್ ಅಂತ ಮಾಡ್ಕೋಬೇಡಿ. ಹೆಂಗೆ ಹೇಳ್ರಿ, ತಲೆ ಚಿಟ್ ಅನ್ನತ್ತೆ ಅಂತಾರೆ ಕೆಲವರು. ನನಗೆ ಗೊತ್ತಿಲ್ಲ, ಚೀಟಿ ಹಾಕೋದು ಗೊತ್ತು ನನಗೆ ಹೊರತು ಈ ಚಿಟ್ ಅನ್ನೋದು ನಾನು ಇದುವರೆಗೂ ಕೇಳಿಸ್ಕೊಂಡು ಇರ್ತೀನಿ ಎಲ್ಲ ಒಂದೆರಡು ಕಡೆ. ಸೊ ಹೀಗಾಗಿ ತಲೆ ಚಿಟ್ ಅನ್ನಬಾರ್ದು ನಮಗೆ. ದೇವರೇ ನೀನು ಸ್ತೋತ್ರ, ಅದೆಲ್ಲ ನೀನು ನೋಡ್ಕೊಂಡಿದ್ದೀಯ, ಅದಕ್ಕಾಗಿ ಸ್ತೋತ್ರ ಎಂಬುದಾಗಿ ಹೇಳ್ಬೇಕು. ಸರಿ, ಇವತ್ತು ನಾವು ಆದಿಕಾಂಡದಿಂದ ಪ್ರಕಟಣೆವರೆಗೂ ನೋಡಬೇಕಾದ್ರೆ ಈ ಅನಾರೋಗ್ಯದ ವಿಷಯದಲ್ಲಿ ದೇವ ಮಕ್ಕಳು, ದೇವ ಭಕ್ತರು, ಪಿತೃಗಳು ಮಾತ್ರವಲ್ಲದೆ ಇಸ್ರಾಯೇಲರು ನೋಡಿ, ಅವರು ಅರಣ್ಯದಲ್ಲಿ ನಡ್ಕೊಂಡು ಹೋಗ್ಬೇಕಾದ್ರೆ ಅವರು ಸ್ಯಾಂಡಲ್ಸ್ ಹಾಕ್ಕೊಂಡಿದ್ರಲ್ಲ, ಅದ್ರ ಬಗ್ಗೆನೂ ದೇವರು ಚಿಂತೆ ಮಾಡ್ತಾ ಇದ್ರಂತೆ. ಏನಂತ, ಬಾಟಾ ಶೋರೂಮ್ ಇರಲಿಲ್ಲ, ಮಾತ್ರವಲ್ಲದೆ ಈ ಡಿ ಮಾರ್ಟ್ ಇರಲಿಲ್ಲ, ಫ್ಯಾಮಿಲಿ ಪಾಯಿಂಟ್ ಇರಲಿಲ್ಲ. ಆವಾಗ 40 ಇಯರ್ಸು ಒಂದೇ ಸ್ಯಾಂಡಲ್ಸ್ ಹಾಕೊಂಡು ಹೋಗಿದ್ದಾರೆ ಅವ್ರು. ನೋಡಿ ದೇವರಷ್ಟು ಕನ್ಸರ್ನ್. ಅವರ ಸ್ಯಾಂಡಲ್ಸ್, ಅವರ ಚಪ್ಪಲಿನೂ ಸಹ ಸವದು ಹೋಗದೇ ಇರೋ ಹಾಗೆ ದೇವ್ರು ನೋಡ್ಕೊಂಡ್ರಂತೆ. ಸೊ ನಮ್ಮ ಜೀವಿತದಲ್ಲಿ ಪ್ರತಿಯೊಂದು ಚಿಕ್ಕ ಚಿಕ್ಕ ಕಾರ್ಯಗಳನ್ನು ಸಹ ಯೇಸು ಸ್ವಾಮಿ ನೋಡ್ಕೊಳ್ತಾರೆ. ಅವ್ರು ನಮ್ಮ ತಂದೆ, ಅವ್ರನ್ನ ಎಷ್ಟು ಪ್ರೀತಿ ಮಾಡಬೇಕಲ್ವಾ ಪ್ರಿಯರೇ. ಸರಿ, ಆಹಾರ. ಈ ಆಹಾರದ ಕುರಿತು ನಾನು ಇವತ್ತು ಮಾತಾಡೋಕ್ಕೆ ಇಷ್ಟಪಡಲ್ಲ. ಮೊದಲು ನಾನು ಮಾತಾಡಬೇಕಾಗಿರೋದು, ಇದರಲ್ಲಿ 3 ಕಾರ್ಯ ಬರೆದಿದೆ. ಏನು ಊಟ ಮಾಡಬೇಕು, ಏನು ಕುಡಿಬೇಕು, ಮತ್ತು ಏನು ಒದ್ಕೊಳ್ಬೇಕು. ಸೊ ಅವರ್ ಔಟ್ಫಿಟ್ಸ್, ನಮ್ಮ ಬಟ್ಟೆ ಕುರಿತು ದೇವರಿಗೆ ಕಾಳಜಿ ಇದೆಯಾ? ನಾನು ಯಾಕೆ ಈ ಸಬ್ಜೆಕ್ಟ್ ತೊಗೊಂಡೆ ಅಂದರೆ, ಎಷ್ಟೋ ಜನ ಯೋಚನೆ ಮಾಡೋದೆಲ್ಲ ಬರೀ ದೇವರು ನಮ್ಮ ಆತ್ಮಿಕ ಜೀವಮಾನದ ಬಗ್ಗೆ ಯೋಚನೆ ಮಾಡ್ತಾರೆ. ಅವರಿಗೆ ಈ ಲೋಕದಲ್ಲಿ ನನಗಿರುವಂಥ ಕೆಲಸ, ನನಗಿರೋ ಬಿಸ್ನೆಸ್ಸು, ನನಗೆ ಗಾಡಿ ಓಡಿಸ್ತೀನಿ, ಆಟೋ ಓಡಿಸ್ತೀನಿ, ನಾನು ಬಿಸ್ನೆಸ್ ಮಾಡ್ತೀನಿ, ಅದೆಲ್ಲ ದೇವರಿಗೆ ಇಟ್ಸ್ ಆಲ್ ಸೆಕ್ಯುಲರು, ಅದೆಲ್ಲ ದೇವ್ರಿಗೆ ಇಂಟ್ರೆಸ್ಟ್ ಇಲ್ಲ ಅಂತ ತಿಳ್ಕೊಂಡು ಎಷ್ಟೋ ಜನ ತಮ್ಮನ್ನು ಕಂಡೆಮ್ ಮಾಡ್ಕೊಂಡಿದ್ದಾರೆ. ಕೆಲವರು ವ್ಯಾಪಾರ ಮಾಡ್ತಾ ಇದ್ದೀರಾ. ಯೇಸು ಸ್ವಾಮಿ ಏನು ಹೇಳಿದ್ರು ಗೊತ್ತಾ, ನಾನು ಬರೋ ತನಕ ವ್ಯಾಪಾರ ಮಾಡ್ಕೊಂಡಿರಿ, ನೋ ಪ್ರಾಬ್ಲಮ್. ಸೊ ಡೋಂಟ್ ಕಂಡೆಮ್ ಯುವರ್ ಸೆಲ್ಫ್. ದಯವಿಟ್ಟು ನಿಮ್ಮನ್ನು ಕಂಡೆಮ್ ಮಾಡಬೇಡಿ. ಬಟ್ ದೇವರಿಗೆ ಕೊಡುವಂಥ ಟೈಮು, ಅವರಿಗೆ ಕೊಡುವಂಥ ಸಮಯ, ಪ್ರಾರ್ಥನೆ, ಆರಾಧನೆ, ಬೈಬಲ್ ಓದೋದು, ಇದೆಲ್ಲ ನೀವು ಮಾಡಿಕೊಂಡು ಇದೆಲ್ಲ ನೀವು ಮಾಡೋದಾದರೆ ಖಂಡಿತವಾಗಿ ನಿಮ್ಮ ಜೀವಮಾನದಲ್ಲಿ ನೀವು ಸಂತೋಷವಾಗಿರ್ತೀರಿ, ಆರೋಗ್ಯವಾಗಿರ್ತೀರಿ. ಈಗ ನೋಡಿ, ನಾನು ಪಾಸ್ಟ್ರು ಅಂದಾದ ಕ್ಷಣವೇ ಎಲ್ರಿಗೂ ಚೆನ್ನಾಗಿ ಗೊತ್ತುಂಟು. ಪಾಸ್ಟ್ರು ಅಂತಂದ್ರೇನು, ಅವರು ಕೆಲವು ಪ್ರೋಗ್ರಾಮ್ಗಳಿಗೆ, ಫಂಕ್ಷನ್ಗಳಿಗೆ, ವಿಶ್ವಾಸಿಗಳ ಬರ್ಡೇ ಇರ್ಬೋದು, ಮನೆ ಓಪನಿಂಗ್ ಇರ್ಬೋದು, ಅಥವಾ ಮದುವೆ ಇರ್ಬೋದು, ಇನ್ನೂ ಹಲವಾರು ಕಾರ್ಯಗಳಿಗೆ ಅವ್ರು ಬಂದು ಪ್ರೇಯರ್ ಮಾಡಬೇಕು. ಅದ್ರ ಜೊತೆಗೆ ಪಾಸ್ಟ್ರು ಅಂತಂದರೆ ವಾರನೂ ಅವ್ರ ವಾಕ್ಯ ತಯಾರು ಮಾಡಬೇಕು. ಮನೆ ಪ್ರಾರ್ಥನೆ ಇರ್ಬೋದು, ಬೈಬಲ್ ಸ್ಟಡಿ ಇರ್ಬೋದು, ಅಥವಾ ಭಾನುವಾರ ಆರಾಧನೆ ಇರ್ಬೋದು, ಪಾಸ್ಟ್ರು ಇದೆಲ್ಲ ತಯಾರು ಮಾಡೋದು. ಸೊ ಇದೆಲ್ಲ
ನನಗೆ ಇರೋಂಥ ಒಂದು ದೊಡ್ಡ ಜವಾಬ್ದಾರಿಕೆ. ಈಗ ಬರೋವಾರ ನಾನು ಏನು ಪ್ರಸಂಗ ಮಾಡಬೇಕು, ಇವತ್ತು ಪ್ರಾರ್ಥನೆ ಮಾಡಬೇಕು, ನಾನು ಸಾಯಂಕಾಲ ಪ್ರಾರ್ಥನೆ ಮಾಡಬೇಕು, ಸುಮ್ಮನೆ ಏನೋ ನಾನು ಪ್ರಸಂಗ ಮಾಡೋಕ್ಕಾಗಲ್ಲ. ಸೊ ಇದು ನನಗೆ ದೇವ್ರು ಕೊಟ್ಟಿರುವಂಥ ಒಂದು ಕಡೆ ನನಗೆ ನೋಡಿದ್ರೆ ಒಂದು ಕೆಲಸವಾಗಿ ದೇವರು ನನಗೆ ಕೊಟ್ಟಿದ್ದಾರೆ, ಅದು ಸೇವೆ. ಬಟ್ ಈಗ ಅದು ಇರೋದ್ರಿಂದ ನಾನು ಅದನ್ನು ಚೆನ್ನಾಗಿ ಮಾಡಬೇಕಾದ್ರೆ ನನ್ನ ಆರೋಗ್ಯನೂ ಭಾಳ ಪ್ರಾಮುಖ್ಯ. ಅದ್ರ ಜೊತೆಗೆ ನನ್ನ ಆತ್ಮಿಕತ್ವ, ನನ್ನ ಪರ್ಸನಲ್ ರಿಲೇಷನ್ಶಿಪ್ ವಿತ್ ಗಾಡ್ ಈಸ್ ಸೋ ಇಂಪಾರ್ಟೆಂಟ್. ನಾನು ದೇವರಿಗೆ ಟೈಮ್ ಕೊಡೋದು, ದೇವರೊಂದಿಗೆ ಇರೋದು ಭಾಳ ಇಂಪಾರ್ಟೆಂಟು ಆಗಿರುವಂಥದ್ದು. ಅದ್ರ ಜೊತೆಗೆ ಇದೆಲ್ಲ ಮಾಡೋದಕ್ಕೆ ದೇವರು ನನಗೆ ಸಹಾಯ ಮಾಡ್ತಾರೆ. ಬಟ್ ಆದರೆ ಈಗ ಬಟ್ಟೆ ಬಗ್ಗೆ ದೇವರು ಚಿಂತೆ ಮಾಡ್ತಾರೆ ಅಂದರೆ, ಬಟ್ಟೆ ಬಗ್ಗೆ ಕೆಲವು ಡೈರೆಕ್ಷನ್ಗಳನ್ನ ದೇವರು ನಮ್ಗೆ ಕೊಟ್ಟಿದ್ದಾರೆ. ಓಕೆ, ಬಟ್ಟೆ ಏನು ಒದ್ಕೊಳ್ಬೇಕು ಅಂದರೆ, ಕೆಲವು ಸಲ ನೋಡಿ ನಮ್ಮ ಬಟ್ಟೆಯಿಂದನೂ ಅನಾರೋಗ್ಯಗಳು ಉಂಟಾಗ್ತದೆ. ವೆರಿ ಕೇರ್ಫುಲ್. ನನಗೆ ಯಾರೋ ಹೇಳ್ತಾ ಇದ್ರು ಇತ್ತೀಚೆಗೆ, ಡಾಕ್ಟ್ರ್ ಹೇಳಿದ್ರಂಥವ್ರಿಗೆ, ನೀವು ಒದ್ಕೊಳ್ಳೋ ಕಂಬಳಿ ಸರಿ ಇಲ್ಲ, ಏನೋ ಕಂಬಳಿ ಚೇಂಜ್ ಮಾಡುವಂದರು. ಅಲ್ಲಲ್ಲಲ್ಲಲ್ಲ, ಹೆಂಗಂತಂದರೆ ಭಾಳ ಸಿಂಪಲ್ಲು. ಆ ಕಂಬಳಿ ಒಳಗೆ ನಾಯಿ ಕೂದಲು, ಬೆಕ್ಕು ಕೂದಲು ಇತ್ತಂತೆ, ತುಂಬಿ ತುಳುಕ್ಬಿಟ್ಟಿತ್ತಂತೆ. ಏನಂತಂದರೆ ಆ ಬೆಕ್ಕನ ಈ ಕಂಬಳಿ ಒಳಗೆ ಇಟ್ಕೊಂಡು ಹಂಗೆ ಮಲಗಿರೋದು. ಆ ಕೂದಲಿಂದ ಏನಾಗ್ಬಿಟ್ಟಿದೆ, ಆಸ್ಮನೋ ಏನೋ ಬಂದು ಪಾಪ ತುಂಬ ಕಷ್ಟ, ಕಂಬಳಿ ಚೇಂಜ್ ಮಾಡೋದು. ಸೊ ಏನು ಒದ್ಕೊಳ್ಬೇಕು, ಏನು ತಿನ್ನಬೇಕು, ಏನು ಕುಡಿಬೇಕು ಅನ್ನೋದು ದೇವರು ನಮಗೆ ಸ್ಪಷ್ಟವಾಗಿ ಹೇಳಿದ್ದಾರೆ. ಮತ್ತು ಅವು ಈಸ್ ವೆರಿ ಇಂಟ್ರೆಸ್ಟೆಡ್. ನಾವು ಮೇಂಟೈನ್ ಮಾಡಬೇಕಮ್ಮ, ನಾವು ಜವಾಬ್ದಾರಕ್ಕೆ ನಾವು ತೆಗೆದುಕೊಳ್ಬೇಕು. ಇದು ಭಾಳ ಪ್ರಾಮುಖ್ಯವಾದದ್ದು. ಹಾಗಾದರೆ ಒದ್ದುಕೊಳ್ಳುವುದರ ವಿಷಯದಲ್ಲಿ, ಬಟ್ಟೆ ವಿಷಯದಲ್ಲಿ ಒಂದು 5 ವಾಕ್ಯ ಅಷ್ಟೇ ಕೊಡೋದು ನಾನು. ಓಕೆ, ಬಾಕಿ ವಾಕ್ಯ ಎಲ್ಲ ನೀವೇ ಹುಡುಕೊಳ್ಳ್ರಿ. ಬೈಬಲ್ನಲ್ಲಿ ಬಟ್ಟೆ ಅಂತ ಹೊಡೆದ್ರೆ ಸಾಕು, ಗೂಗಲ್ನಲ್ಲಿ ಎಲ್ಲ ಬಂದುಬಿಡ್ತಾರೆ. ಬೈಬಲ್ನಲ್ಲಿ ಏನೇನಿದೋ ಎಲ್ಲ ಬಂದುಬಿಡ್ತದೆ ಅಲ್ವಾ. ಸೊ ಹೀಗಾಗಿ ನಾನು ಬರೀ 5 ವಾಕ್ಯ ಕೊಡ್ತೀನಿ, ಬಾಕಿ ಎಲ್ಲ ನೀವೇ ಹುಡುಕೊಳ್ಬೇಕು. ಸರಿನಾ? ಓಕೆ, ಸರಿ. 1ನೇದು, ನಾವು ಶುಚಿಯಾದ ಬಟ್ಟೆಯನ್ನು ಧರಿಸಬೇಕು. ಸ್ನಾನ ಮಾಡಿ ಮಡಿ ಮಾಡಿಕೊಂಡು ಕ್ಷೌರ ಅಂದರೆ ಶೇವಿಂಗ್ ಮಾಡಿ, ಹೇರ್ ಕಟ್ಟಿಂಗ್ ಚೆನ್ನಾಗಿ ಮಾಡಿ ನಾವು ಕ್ಲೀನಾಗಿರಬೇಕು ಅನ್ನೋದು ದೇವರ ಉದ್ದೇಶ. ಅದನ್ನು ನಾನೀಗ 5 ವಾಕ್ಯದಲ್ಲಿ ತೋರಿಸ್ತೀನಿ. ಓಕೆ, ಆದಿಕಾಂಡ 41:14, ಜೆನಸಿಸ್ 41:14. ಫರೋಹನು ಇದನ್ನು ಕೇಳಿ ಯೋಸೇಫನನ್ನು ಕರೆ ಕಳುಹಿಸಿದನು. ಯೋಸೇಫನು ಬೇಗನೆ ಸೆರೆಮನೆಯಿಂದ ಬಿಡಿಸಲ್ಪಟ್ಟವನಾಗಿ ಕ್ಷೌರ ಮಾಡಿಸಿಕೊಂಡು ಬೇರೆ ವಸ್ತ್ರಗಳನ್ನು ಹಾಕಿಕೊಂಡು ಫರೋಹನ ಸನ್ನಿಧಿಗೆ ಬಂದನು. ಸರಿ, ಇಲ್ಲಿ ಯೋಸೇಫನ ಕುರಿತು ನಾವು ನೋಡ್ತಾ ಇದ್ದೀವಿ. ಯೋಸೇಫ ಸುಮಾರು 13 ವರ್ಷ ಎಲ್ಲಿದ್ದ, ಅವನು ಜೈಲಿನಲ್ಲಿ ಇರ್ತಾನೆ. ಸೆರೆಮನೆ ಬಟ್ಟೆ ಹಾಕ್ತಿರ್ತಾರೆ. ಆದರೆ ಅವನ ಕನಸಿನ ಅರ್ಥ ಹೇಳಿದ್ರಿಂದ, ದೇವರ ದಯೆಗೆ ಮತ್ತು ಮನುಷ್ಯರ ದಯೆಗೆ ಪಾತ್ರನಾಗಿದ್ದರಿಂದ ಅವನನ್ನು ಈಗ ಫರೋಹ ಕರೆ ಕಳಿಸ್ತಾನೆ. ಈಗ ಯೋಸೇಫ ಅವನು ದೇವ ಭಕ್ತನಾಗಿರ್ತಾನೆ, ಪರಿಶುದ್ಧನಾಗಿರ್ತಾನೆ. ಆದ್ದರಿಂದ ನಾನು ಹಂಗೆ ಹೋಗ್ಬಿಡ್ತೀನಿ ಅಂತ ಹೋಗಲಿಲ್ಲ. ಯೋಸೇಫ ಹೋಗಿ ಕ್ಷೌರ ಮಾಡಿಸ್ಕೊಳ್ತಾನೆ. 1. 2ನೇದಾಗಿ ಅವನ ಬಟ್ಟೆಯನ್ನು ಬದಲಾವಣೆ ಮಾಡ್ಕೊಳ್ತಾನೆ ಮತ್ತು ಬಹಳ ಶುಚಿಯಾಗಿ ರಾಜನ ಸನ್ನಿಧಿಗೆ ಹೋಗ್ತಾನೆ. ಕೆಲವು ಸಲ ನೋಡಿ, ಕೆಲವರು ಮನೆ ಪ್ರಾರ್ಥನೆಗೆ ಹೋಗಿರ್ತೀವಿ, ಅವರು ಮನೆ ಪ್ರಾರ್ಥನೆ ಮಾಡಬೇಕಾದ್ರೆ ಬಟ್ಟೆ ಚೇಂಜ್ ಮಾಡಿರಲ್ಲ, ಅಥವಾ ಹೊರಗಡೆಯಿಂದ ಬಂದಿರ್ತಾರೆ, ಹಂಗೆ ಇರ್ತಾರೆ. ಒಳಗಡೆ ಮಟನ್ ಮಾಂಸಕ್ಕಿಂತಲೂ ವಾಸನೆಗಿಂತಲೂ ಅವ್ರ ಮನೆಯಲ್ಲಿ ಅವ್ರ ಬಟ್ಟೆ ಬೆವರಿನ ವಾಸನೆ ಜಾಸ್ತಿ ಇರ್ತದೆ. ಸೊ ಈ ರೀತಿಯಾಗಿ ಲಿಸನ್ ವೆರಿ ಕೇರ್ಫುಲಿ. ರಾತ್ರಿ ಬಟ್ಟೆ ಇದೆ, ಮನೆ ಬಟ್ಟೆ ಇದೆ, ಕೆಲಸದ ಬಟ್ಟೆ ಇದೆ. ಸೊ ಇಲ್ಲಿ ಏನು ಮಾತಾಡ್ತಾ ಇದೆ ಅಂತ ನಾವು ನೋಡುವಾಗ, ಒಬ್ಬ ಫರೋಹನ ಒಂದು ಸನ್ನಿಧಿಗೆ ಬರೋದಕ್ಕೆ ಯೋಸೇಫ ಕ್ಷೌರ ಮಾಡಿಸಿಕೊಂಡು ಅವನ ಬಟ್ಟೆ ಚೇಂಜ್ ಮಾಡಿ ಬಂದಿದ್ದರೆ, ಯೇಸುವಿನ ಸನ್ನಿಧಾನಕ್ಕೆ ನಾವು ಬರಬೇಕಾದ್ರೆ ನಾವು ಯಾವ ರೀತಿ ಇರಬೇಕು? ಆಮೇಲೆ ಕೆಲವರು ಬರೀ ಭಾನುವಾರ ಒಂದೇ ದಿನ ಸ್ನಾನ ಮಾಡೋದು, ಸೋಮವಾರ ಮಂಗಳವಾರ ಬುಧವಾರ ಗುರುವಾರ ಶುಕ್ರವಾರ ಮಾಡೋದೇ ಇಲ್ಲ, ಶನಿವಾರ ಮಾಡೋದೇ ಇಲ್ಲ. ಭಾನುವಾರ ಯಾಕೆ ಲೇಟಾಗಿ ಬರೋದು? ಯಾಕಂದರೆ ಒಂದು ವಾರದ ಕೊಳೆನ ತೆಗಿತಾನೇ ಇರ್ತಾರೆ. ಒಂದು ವಾರದ ಕೊಳೆ ತೆಗಿತಾನೆ ಇರ್ತಾರೆ ಅವರು. ಲೇಟು ಯಾಕೆ? ನಾನು ಸ್ನಾನ ಮಾಡ್ತಾ ಇದ್ದೆ, ನಾನು ಸ್ನಾನ ಮಾಡಿ ಬಾತ್ರೂಮಿಂದ ಆಚೆ ಬಾ, ಆಚೆ ಬಾ, ಆಚೆ ಬಾ, ಸ್ನಾನದ ಮನೆಯಿಂದ ಆಚೆ ಬಾ. ಇಲ್ಲ, ಆಗಲ್ಲ. ಕೊಳೆ ತೆಗಿಬೇಕು. ಯಾವ್ಯಾವುದೋ ಸಾಬೂನು, ಲೈಫ್ ಬಾಯ್ ಸಾಬೂನು, ಲಕ್ಸ್ ಸಾಬೂನು, ರಿನ್ ಸಾಬೂನು, ಏನೇನು ತೊಗೊಂಡು ಎಲ್ಲ ತೊಗೊಂಡು ಎಲ್ಲ ತಿಕ್ಕಿ ಕರೆಗೆ ಬರೋದಕ್ಕೆ ಇಲ್ಲಿ ಚೇರ್ ತುಂಬಿರ್ತಾರೆ. ಏನು ಮಾಡ್ತೀಯಾ? ಸೊ ಎಲ್ಲರೂ ಗಮನ ಇಡಿ. ಶುಚತ್ವ. ಈ ದೇಹ ದೇವರಿಗೆ ಆಲಯ. ಸೊ ಹೀಗಾಗಿ ಪ್ರಿಯ ದೇವರ ಮಕ್ಕಳೇ, ನಾವು ಈ ದೇಹವನ್ನು ಚೆನ್ನಾಗಿ ಇಲ್ಲ, ನಮಗೆ ನೀರು ಪ್ರಾಬ್ಲಮ್, ಹಾಗಾದರೆ ವಾಸನೆ ಪ್ರಾಬ್ಲಮ್ ಇಲ್ವಾ? ಅಲ್ವಾ? ಸೊ ಸ್ನಾನ ಯಾಕೆ ಯೋಸೇಫ ಮಾಡಬೇಕಾಯ್ತು? ಸ್ನಾನದ ಬಗ್ಗೆ ಬೈಬಲಲ್ಲಿ ಅಲ್ಲಿ ಬರೆದಿದೆ. ಇವನು ಬಟ್ಟೆ ಧರಿಸ್ಕೊಂಡು ಬಟ್ಟೆನ ಇವನು ಕ್ಷೌರ ಮಾಡಿದವನು ಡೆಫಿನೆಟ್ ಆಗಿ ಸ್ನಾನ ಮಾಡೇ ಮಾಡ್ತಾನಲ್ವಾ? ಅಥವಾ ಕೆಲವರು ಮಾಡಲ್ವಾ?
ಯಾಕೆ ನೋಡ್ತಾ ಇದ್ದೀರ ನನ್ನ? ಸರಿನಾ? ಹೊರದೇಶದಲ್ಲಿ ಬಿಡಿ, ಹಂಗಲ್ಲ. ನಾನು ಸ್ಟೀವನ್ ಹೋದಾಗ ಇದು ಏರ್ ಕಟ್ಟಿಂಗ್ ಮಾಡಿದೆ. ಏರ್ ಕಟ್ಟಿಂಗ್ ಮಾಡಿಬಿಡ್ತು. ಆ ಅಮ್ಮ ಏನು ಮಾಡಿಬಿಟ್ಲು, ಅವಳೇ ಅಲ್ಲಿ ತಲೆನ ಹಂಗೆ ಸ್ನಾನ ಮಾಡಿಬಿಟ್ಲು. ತಲೆ ಹಿಂಗೆ ಇಡ್ರಿ ಅಂದ್ಬಿಟ್ಲು. ಹಿಂಗೆ ಇಟ್ಬಿಟ್ಟು ನೀರು ಹುರ್ರು ಅಂತ ಟ್ಯಾಪಿಂದ ಒಯ್ದುಬಿಟ್ಟು ಅವಳು ಸ್ನಾನ ಮಾಡಬೇಕೆಲ್ಲ. ಅವರೆಲ್ಲ ಹೊರದೇಶದವರು ನಾನು ಎಷ್ಟೋ ನೋಡಿದ್ದೀನಿ. ಒಂದಿನ ಒಬ್ಬರಿಗೆ ನಾನು ಟ್ರಾನ್ಸ್ಲೇಟ್ ಮಾಡ್ತಾ ಇದ್ದೆ. 1 ವಾರ ಟ್ರಾನ್ಸ್ಲೇಟ್ ಮಾಡಿದ್ದೀನಿ. ಪಕ್ಕದಲ್ಲಿ ಕೂತ್ಕೊಳ್ಳೋಕ್ಕಾಗಲ್ಲ, ಹಿಂಗೆ ಬರ್ತಾ ಇದ್ದೀನಿ. ಏನು ಅಂತ ನೋಡಿದ್ರೆ ಅವ್ರ ಸ್ನಾನದ ಮನೆ ಒಂದು ಚೂರು ತೇವ ಆಗಿರಲಿಲ್ಲ, ಸ್ನಾನನೇ ಮಾಡಿಲ್ಲ. ಇರೋದು ಅಪಾರ್ಟ್ಮೆಂಟಲ್ಲಿ. ನಿಜ ಹೇಳ್ತಾ ಇದ್ದೀನಿ ನಾನು. ಪ್ರಿಯ ದೇವರ ಮಕ್ಕಳೇ, ಇವತ್ತು ಎಷ್ಟೋ ಅನಾರೋಗ್ಯಗಳಿಗೆ ಕಾರಣ ಹೈಜೀನ್ ಇಲ್ಲ. ಆದ್ದರಿಂದ ನೀವು ನಿಮ್ಮ ಕುಟುಂಬದಲ್ಲಿ ಸ್ನಾನ ಮಾಡಿ ಶುಚಿಯಾದ ಬಟ್ಟೆಗಳನ್ನು ಹಾಕಿಕೊಳ್ಳೋದು ಭಾಳ ಒಳ್ಳೆಯದು. ಈಗಿನ ಕಾಲದಲ್ಲಿ ಬಂದಿದೆ ಈ ವಾಷಿಂಗ್ ಮೆಷಿನ್. ಇದರಲ್ಲಿ ಈ ಕತ್ತಿನಲ್ಲಿರೋಂಥ ಈ ಕೊಳೆ ಹೋಗೋದಿಲ್ಲ. ಈ ವಾಷಿಂಗ್ ಮಿಷಿನ್ ಸಾಧಾರಣವಾಗಿ ಹೊರಗಡೆ ದೇಶದವರಿಗೆ ಒಂದಿನ ಬಟ್ಟೆ ಹಾಕ್ಕೊಂಡು ಅದನ್ನು ವಾಶ್ ಮಾಡಿದವರಿಗೆ ಸರಿ. ನಮ್ಮೆಲ್ರಿಗೂ ಸಾಧಾರಣವಾಗಿ ಕೈಯಲ್ಲಿ ಒಗೆಯೋದೇ ಬೆಸ್ಟ್. ಆದರೆ ಟೈಮ್ ಇಲ್ಲದೆ ಇರೋದ್ರಿಂದ ನಾವೇನು ಮಾಡಿಬಿಡ್ತೀವಿ, ಎಲ್ಲನೂ ತೊಗೊಂಡೋಗಿ ಒಳಗೆ ಹಾಕ್ಬಿಡ್ತೀವಿ. ನೋ, ಎಷ್ಟೋ ಜನ ಇವತ್ತು ಅವರ ಈ ಕತ್ತಿನ ಪಟ್ಟಿ ನೋಡ್ರಿ ಇನ್ನೂ ಹಂಗೆ ಇದೆ, 10 ವರ್ಷದ್ದು ಹಂಗೆ ಇದೆ. ಮತ್ತೆ ಇಲ್ಲಿ ಸ್ಕಿನ್ ಪ್ರಾಬ್ಲಮ್ ಬರದೆ ಇನ್ನೇನು ಬರ್ತದೆ? ಸೊ ಒಂದು ಬಟ್ಟೆ ಒಗಿಬೇಕಾದ್ರೆ ನಮ್ಮ ದೇಶದಲ್ಲಿ ಪ್ರಮುಖವಾಗಿ ನಾವು ಬಿಸಿಲಿನ ಒಂದು ದೇಶದಲ್ಲಿ ಇರೋದು ಪ್ರಿಯರೇ. ಹೀಗಾಗಿ ರಿನ್ ಸೋಪ್ ಇರುತ್ತೆ. ಒಂದು 10 ನಿಮಿಷ ಏನು ಮಾಡಬೇಕು, ನೀರಲ್ಲಿ ಹಾಕಿ ಆ ರಿನ್ ಸೋಪ್ನಲ್ಲಿ ಆ ಕೊಳೆ ಇರೋ ಜಾಗದಲ್ಲಿ ನಾವು ನೆನೆ ಹಾಕಿ ಒಂದು 10 ನಿಮಿಷ ಆದಮೇಲೆ ಅದನ್ನು ಚೆನ್ನಾಗಿ ಉಜ್ಜಿ ಆಮೇಲೆ ವಾಷಿಂಗ್ ಮಿಷಿನ್ಗೆ ಹಾಕಿದ್ರೆ ಚೆನ್ನಾಗಿರ್ತದೆ. ಕೆಲವರು ಸ್ಕೂಲ್ ಸಾಕ್ಸ್ಗಳು ನೋಡಿ ಭಯಂಕರ ಗಲೀಜು. ಯಾಕೆ ಟೀಚರ್ಸ್ಗಳು ಆ ಸಾಕ್ಸ್ಗಳು ಕೊಳೆ ಇದೆ ಅಂತ ಹೇಳ್ತಾರೆ? ತಂದೆ ತಾಯಿಗಳು ಮಕ್ಕಳು ತೆಗೆದುಕೊಂಡು ಬಂದಂಥ ಸಾಕ್ಸ್ಗಳನ್ನು ಏನು ಮಾಡ್ತಾರೆ, ಅವ್ರ ಕೊಳೆ ಆಟ ಆಡಿ ಬರ್ತಾರೆ, ಅದನ್ನ ಎತ್ತ ಹಂಗೆ ವಾಷಿಂಗ್ ಮಿಷಿನ್ಗೆ ಹಾಕ್ತಾರೆ. ಏನು ವಾಷಿಂಗ್ ಮಿಷಿನ್ ಒಳಗೆ ನೀನಿದೆಯಾ, ಒಯ್ತಾ ಇದೆಯಾ? ಅದು ಮಿಷಿನ್ ಒಗೆಯೋದು. ಶುಚಿಯಾದಂಥ ಒಂದು ದೇಹವನ್ನು, ದೇವರು ಕೊಟ್ಟಂಥ ಈ ದೇಹವನ್ನು ಶುಚಿಯಾಗಿ ಇಟ್ಕೊಳ್ಬೇಕಾಗಿದ್ದು ಭಾಳ ಪ್ರಾಮುಖ್ಯ. ಆ ರೀತಿ ಇಟ್ಕೊಂಡ್ರೂ ಅನಾರೋಗ್ಯ ಬಂದಿದ್ದರೆ ಭಯ ಪಡಬೇಡಿ. ನಾನು ಮೆಡಿಸನ್ ತೊಗೊಂಡೆ, ನಾನು ಇದು ತೊಗೊಂಡೆ, ನಾನು ಅದು ತೊಗೊಂಡೆ, ಇಲ್ಲ. ನಿಮ್ಮ ಕರ್ತವ್ಯ ನೀವು ಮಾಡಿರಿ. ಆದರೆ ಅಯ್ಯೋ ನನಗೆ ಹಿಂಗಾಗೋಯ್ತಂತ ಭಯ ಪಡಬೇಡಿ, ನಿರಾಸರಾಗಬೇಡಿ, ಚಿಂತೆನೂ ಮಾಡಬೇಡಿ, ಅಳಬೇಡ್ರಿ. ಏನಪ್ಪ ನನ್ನ ದೇವರು ಇಷ್ಟಪಡಲ್ವಾ? ನೋ, ಡೋಂಟ್ ವರಿ. ದೇವರು ನಿನ್ಗೆ ಇಷ್ಟಪಡ್ತಾರೆ, ನಿನ್ನ ಇಷ್ಟಪಡ್ತಾರೆ ಅವರು. ಬಟ್ ಆದರೆ 70 ವಯಸ್ಸಿನವರೆಗೂ ನಮ್ಮ ಜವಾಬ್ದಾರಿಕೆ ಅನ್ನೋದು ಭಾಳ 70 ಆದಮೇಲೆ 80 ಅದು ಬಿಡಿ, ದೇವ್ರ ಕೈನಲ್ಲಿ ಇರುವಂಥದ್ದು, ರೆಡಿ ಆಗ್ತಾ ಇರಬೇಕು ಅಲ್ವಾ? ಸೊ ಆದರೆ 70 ವಯಸ್ಸಿನವರೆಗೂ ಈಗಿನ ಕಾಲದಲ್ಲಿ ಆ ಥರ ಇದ್ದಾರೆ. 70 ನಾನು ಒಂದು ದೇಶಕ್ಕೆ ಹೋಗಿ ನಾನು ಹೇಳ್ತಾ ಇದ್ದೆ. ಒಂದಿನ ನಾನು ಪ್ರಾರ್ಥನೆ ಮಾಡ್ತಾಯಿದ್ದೆ. ಆವಾಗ 1987ನೇ ಇಸ್ವಿಯಲ್ಲಿ ಒಂದು 60 ವಯಸ್ಸಿನ ಓಲ್ಡ್ ಮುದುಕಿ ಬಂದರು ಅಂದೇಟ್ಗೆ ಅಲ್ಲಿರೋಂಥ 70 ವಯಸ್ಸು 75 ವಯಸ್ಸು ಮುದುಕಿರಲ್ಲ ಹೋ ಅಂದರು. ಯಾಕೀಗ ಅಂತವ್ರೆ ಅಂತ ಅಂದ್ಬಿಟ್ಟು ನಾನು ನೋಡಿದಾಗ ಅವ್ರಿಗೆಲ್ಲ 60 ವಯಸ್ಸು ಓಲ್ಡ್ ಅಲ್ಲ, ಅವ್ರಿಗೆಲ್ಲ 80 ವಯಸ್ಸು ಓಲ್ಡು. ಆದ್ದರಿಂದ ಅವರು ದಯವಿಟ್ಟು ಆ ಪಾಯಿಂಟ್ನ ಸ್ವಲ್ಪ ಬದಲಾವಣೆ ಮಾಡು ಅಂದರು. ಆಮೇಲೆ ನಾನು ಹೇಳಿದೆ 100 ವಯಸ್ಸಿನ ಮುದುಕಿಯರು 70 ವಯಸ್ಸಿನ ಹುಡುಗಿಯರು ಅಂದ ತಕ್ಷಣವೇ ಅವ್ರಿಗೆ ಆಶ್ಚರ್ಯ. ಯೋಚನೆ ಮಾಡಿ. ಸೊ ಎವ್ರಿಬಡಿ ವಾಂಟ್ಸ್ ಟು ಬಿ ಯಂಗ್. ಸೊ ಗಮನ ಇಡ್ರಿ ಪ್ರಿಯರೇ, ನಿಮ್ಮ ಆತ್ಮಿಕ ವಿಷಯದ ಬಗ್ಗೆ ದೇವರು ಎಷ್ಟು ಚಿಂತೆ ಮಾಡ್ತಾರೋ ನಿಮ್ಮ ಬಟ್ಟೆಗಳ ಬಗ್ಗೆ ದೇವರು ಅಷ್ಟು ಚಿಂತೆ ಮಾಡೋರಾಗಿದ್ದಾರೆ. ಆದರೆ ದೇವರು ನಿಮಗೆ ಕೊಟ್ಟಂಥ ಬಟ್ಟೆಯನ್ನು ಶುಚಿಯಾಗಿ ಇಟ್ಕೊಳ್ಳೋದು, ಮಡಿ ಮಾಡ್ಕೊಳ್ಳೋದು ಇದು ಭಾಳ ಪ್ರಾಮುಖ್ಯ. ಮತ್ತು ಇವನು ಕ್ಷೌರ ಮಾಡಿಸ್ಕೊಳ್ತಾನೆ ನೋಡ್ರಿ. ಓಕೆ, ಯಾರೋ ನನ್ನ ಹೋದ ವಾರ ಕೇಳ್ತಾ ಇದ್ರು ಮನೆಯಲ್ಲೋ ಎಲ್ಲೋ, ನಿಮ್ಮದು ಕಟ್ಟಿಂಗು ಚೇಂಜೇ ಆಗಿಲ್ವಾ ಅಂತ ಕೇಳಿದ್ರು. ನನ್ನ ಕೇಳಿದ್ರು ನಿಮ್ಮ ಕಟ್ಟಿಂಗ್ ಚೇಂಜೇ ಆಗಿಲ್ವಾ? ಮುಂದೆ ಅದಕ್ಕೆ ಬರ್ತೀನಿ ನಾನು. ನನ್ನ ಕಟ್ಟಿಂಗ್ ಬಗ್ಗೆ ಯಾಕಪ್ಪ ನೀನು ಯೋಚನೆ ಮಾಡ್ತೀಯ ಅಂತ ಕೇಳಿದೆ. ನನ್ನಂಗೆ ಎಲ್ಲರೂ ಕಟ್ಟಿಂಗ್ ಮಾಡಬೇಕು ಅಂತಲೂ ನಾನು ಹೇಳ್ತಾ ಇಲ್ಲ. ಇವತ್ತು ನಾವು ಬಾರ್ಬರ್ ಶಾಪ್ಗೆ ಹೋಗ್ತೀವಿ, ಅಲ್ಲಿ ಒಂದೊಂದು ಫೋಟೋ ಹಾಕಿರ್ತಾರೆ. ಹಾಕು ಕತ್ತಿ, ಈ ಕಡೆ ತೆಗಿ, ಈ ಕಡೆ ಹಂಗೆ ಬಿಡು, ಎಲ್ಲ ತೆಗಿ, ಹಿಂಗೆ ಬಿಡು. ಇದೆಲ್ಲ ಸಾಧಾರಣವಾಗಿ ಯಂಗ್ ಪೀಪಲ್ಗೆ ಇರುವಂಥ ಅಲ್ವಾ? ಯಾಕಂದರೆ ನಾನು ವಾರ ಬಾರ್ಬರ್ ಶಾಪ್ಗೆ ಹೋಗ್ತೀನಿ. ನಾನು ಸ್ವಲ್ಪ
ನಾನು ದೇವರ ಮಗ, ಒಂದು ಕಡೆ ನನ್ನ ದೇಹದ ಈ ದೇವರ ಆಲಯವನ್ನು ಚೆನ್ನಾಗಿ ಇಟ್ಕೊಳ್ಬೇಕು. ಎರಡನೇದಾಗಿ ನಾನು ಪ್ರಸಂಗ ಮಾಡ್ಬೇಕಾದ್ರೆ ನಾನು ಚೆನ್ನಾಗಿ ಕಾಣಬೇಕು. ನಾನು ಒಂಥರ ಅಡಾವಡಿ ಕಂಡ್ರೆ ನೀವೇನು ಮಾಡ್ತಾರೆ, ಯಾವಾಗ ಇವನ್ ಮಾತು ಯಾರು ಕೇಳ್ತಾರೆ ಅಂತಾರೆ ಅಲ್ವಾ? ಸೊ ಹೀಗಾಗಿ ನಾನೇನು ಮಾಡಬೇಕು, ಚೆನ್ನಾಗಿರಬೇಕು. ನಾನು ಅಲ್ಲಿ ಬಾರ್ಬರ್ ಶಾಪ್ಗೆ ಹೋದರೆ ಒಂದೊಂದು ಇರ್ತದಪ್ಪ. ಒಬ್ಬ ಬಂದವನೇ, ಒಂದು 2 ತಿಂಗಳಿದೆ, ಒಬ್ಬ ಬಂದವನೇ. ಅವನೇನು ಹೇಳ್ದ ಗೊತ್ತಾ, ಯಾರು ನನಗೆ ಕಟ್ ಮಾಡ್ತಾ ಇದ್ದಾನೆ ಅವ್ನಿಗೆ ಹೇಳೋನೆ, ಕ್ಯಾ ಕರ ಆಪ್ ಐಸಾ ಕರೋ ಅಂದ. ಏನಂದ ಗೊತ್ತಾ, ಎಲ್ಲ ನೀನು ತೆಗೆದುಬಿಟ್ಟು ಹಿಂದೆ ಹಿಂಗೆ ಬಿಡು ಅಂದ. ಹೌದು ಬ್ರದರ್, ಆ ಬಾರ್ಬರು ನನ್ನ ನೋಡ್ಬಿಟ್ಟು, ಆಮೇಲೆ ಅವನು ಹೋದ್ಮೇಲೆ ಏನು ಹೇಳ್ತಾರೆ ಗೊತ್ತಾ, ಇವರೆಲ್ಲರೂ ನಮ್ಮ ಪಾಸ್ಟರ್ ತಲೆ ತಿಂತಾರೆ, ಆ ಹಿಂದೆ ಬಿಡೋದ್ರಲ್ಲಿ ಸ್ವಲ್ಪ ಏನಾದ್ರು 1 ಮಿಲಿಮೀಟ್ರು ಮೈನಸ್ಸು ಪ್ಲಸ್ ಆದರೆ ತುಂಬ ನಮಗೆ ತೊಂದರೆ ಮಾಡ್ತಾರೆ. ಬಾರ್ಬರ್ಗಳಿಗೆ ತುಂಬ ಕಷ್ಟ ಇದೆ. ಸೊ ನಾನೇನು ಹೇಳ್ತೀನಿ ಅಂತಂದರೆ, ಪ್ರಿಯ ದೇವರ ಮಕ್ಕಳೇ, ಪ್ರತಿದಿನ ಬಿ ನೀಟ್ ಆ್ಯಂಡ್ ಕ್ಲೀನ್ ಆ್ಯಂಡ್ ಹೈಜೀನ್. ಇದು ದೇವರ ಆಲಯ. ಸರಿ, ಇವತ್ತಿಂದ ಸ್ನಾನ ಮಾಡದೇ ಇರೋರು, ಪ್ರತಿದಿನ ಸ್ನಾನ ಮಾಡದೇ ಇರೋರು ಸ್ನಾನ ಮಾಡಿಕೊಳ್ಳ್ರಿ, ಮಾಡಿರಿ. ವೆರಿ ಇಂಪಾರ್ಟೆಂಟ್. 2ನೇ ವಾಕ್ಯ ನಾನು ಹೇಳ್ದಲ್ಲ, ಬರೀ 5 ವಾಕ್ಯ ಕೊಡೋದು. ವಿಮೋಚನ ಕಾಂಡ 34:2, ಎಕ್ಸಡಸ್ 34:2. ಬೆಳಗ್ಗೆ ನೀನು ಸಿದ್ಧವಾಗಿದ್ದು ಸೀನಾಯಿ ಬೆಟ್ಟವನ್ನು ಹತ್ತಿ ಅಲ್ಲಿ ಬೆಟ್ಟದ ತುದಿಯ ಮೇಲೆ ನನ್ನ ಸನ್ನಿಧಿಯಲ್ಲಿ ನಿಂತಿರಬೇಕು. ಓದಪ್ಪ 3ನೇ ವಚನ. ಯಾರು ನಿನ್ನ ಜೊತೆಯಲ್ಲಿ ಮೇಲಕ್ಕೆ ಬರಕೂಡದು, ಈ ಬೆಟ್ಟದ ಪ್ರದೇಶದಲ್ಲಿ ಯಾರು ಎಲ್ಲಿಯೂ ಕಾಣಿಸಕೂಡದು, ಕುರಿ ದನಗಳು ಬೆಟ್ಟದ ಮುಂದೆ ಮೇಯಕೂಡದು ಎಂದು ಹೇಳಿದ. ಸರಿ, ದೇವ್ರು ಏನು ಹೇಳಿದ್ರು ಮೋಶೆಗೆ, ನೋಡಪ್ಪ ನಿಂದು ಪರ್ಸನಲ್ ಡಿವೋಷನ್, ನೀನೇನು ಮಾಡಬೇಕು, ಹಂಗೆ ಬಂದ್ಬಿಡು ಅಂದ್ರ, ಬಾಯಲ್ಲಿ ಹಂಗೆ ಜೊಲ್ ಸುರಿಸ್ಕೊಂಡು ಹಂಗೆ ಬಾ ಅಂದ್ರ, ಅಲ್ಲುಜ್ಜು. ನೀ ಸಿದ್ಧವಾಗಿದ್ದು ಅಂದ್ರೆ ಅರ್ಥ ಏನು ಗೊತ್ತಾ, ಎಷ್ಟೋ ಜನ ಬೆಳಿಗ್ಗೆ ಸ್ನಾನ ಮಾಡ್ದೇನೆ, ಯುವರ್ ಪರ್ಸನಲ್ ಡಿವೋಷನ್, ನಿಮ್ಮ ಪರ್ಸನಲ್ ಡಿವೋಷನ್ ವೆರಿ ಇಂಪಾರ್ಟೆಂಟ್. ಸಿದ್ಧವಾಗಿರಿ, ಬೇರೆ ಬಟ್ಟೆ ಚೇಂಜ್ ಮಾಡಿರಿ, ಮಾಡಿ ಬೈಬಲ್ ಓದ್ರಿ, ಪ್ರಾರ್ಥನೆ ಮಾಡಿರಿ. ನೋಡ್ರಿ, ನಿಮಗೆ ನಿಜವಾಗಲೂ ನೀವು ದೇವ್ರಿಗೆ ಏನು ತೋರಿಸ್ತಾ ಇದ್ದೀರ ಗೊತ್ತಾ, ದೇವರೇ ನನಗೆ ನಿಜವಾಗ್ಲೂ ಫ್ರೆಶ್ ಆಗಿರೋದು ಬೇಕು ನಿನ್ನಿಂದ, ಐ ನೀಡ್ ಸಮಥಿಂಗ್ ಫ್ರೆಶ್. ಕೆಲವರು ಹಂಗಲ್ಲ, ರಾತ್ರಿ ಹಾಕೊಂಡಿದ್ದ ಬಟ್ಟೆನಲ್ಲೇ ನಾವು ಕುತ್ಕೊಳ್ತೀವಿ. ಮಾತ್ರವಲ್ಲದೆ ನಾವು ಇಲ್ಲಿ ದೇವರು ಹೇಳಿದರೆ ನಿನ್ನ ಜೊತೆ ಕುರಿದನೂ ಬರಬಾರ್ದು. ಇವತ್ತು ಏನು ಬರ್ತಾ ಇದೆ, ನಾವು ಬೈಬಲ್ ಓದಬೇಕಾದ್ರೆ ಏರ್ಟೆಲ್ ಕುರಿ ಬರ್ತದೆ, ಸ್ಯಾಮ್ಸಂಗ್ ದನ ಬರ್ತದೆ, ಇದಕ್ಕೆಲ್ಲದು ದೊಡ್ಡದು ಐಫೋನ್ ಎಮ್ಮೆ ಬರ್ತದೆ. ಇದು ಯಾವುದು ಬರಬಾರ್ದು, ಯಾಕಂದ್ರೆ ಎಲ್ಲದ್ರದ್ದು ಒಂದೊಂದು ಟೂನ್ ಇದೆ. ಕುರಿ ದನಗಳು ಮೇಕೆಗಳು ನಿನ್ನ ಜೊತೆ ಬರಬಾರ್ದು ನನ್ನ ಸನ್ನಿಧಿಯಲ್ಲಿ. ಎಲ್ಲರೂ ಗಮನ ಇಡಿ. ಅಮ್ಮ, ನೀವು ಬೈಬಲ್ ಓದ್ತೀರಾ, ನೀವು ಪ್ರಾರ್ಥನೆ ಮಾಡ್ತೀರಾ, ಆ ಟೈಮಲ್ಲಿ ಇದನ್ನು ಆ ಕಡೆಗೆ ಹಾಕ್ಬಿಡಿ. ದೇವರು ನಿಮ್ಮ ಹತ್ರ ಮಾತಾಡ್ತಾರೆ. ಆ ದಿನಕ್ಕೆ ಆವತ್ತಿನ ಕಾಟ ಅವತ್ತಿಗೆ ಸಾಕು. ಒಂದೊಂದು ದಿನಕ್ಕೂ ಒಂದೊಂದು ಕಾಟ ಇದೆ. ಆ ಕಾಟವನ್ನು ನಾನು ನೀನು ಆಟ ಆಡಿಸ್ಬೇಕಾದ್ರೆ ದೇವ್ರ ಸ್ವರ ಬೇಕು. ಸೊ ದೇವರಲ್ಲಿ ಮೋಶೆಗೆ ಏನು ಹೇಳ್ತಾ ಇದ್ರು, ಮೋಶೆ ನನ್ನ ಹತ್ರ ನೀನು ಟೈಮ್ ಕಳಿಬೇಕಾದ್ರೆ ನಿನ್ನ ಜೊತೆ ಯಾರು ಇರಬಾರ್ದು, ನೀನು ನಾನು ನೀನು. ಆದರೆ ನೀನು ಹೆಂಗೆ ಬರಬೇಕು ಗೊತ್ತಾ, ಕಮ್ ಕ್ಲೀನ್, ಕಮ್ ನೀಟ್, ಡೋಂಟ್ ಬಿ. ನೋಡಿ, ಉದಾಹರಣೆಗೆ ಯಾರಾದರೂ ಒಬ್ಬ MLA ನೋ MP ನೋ ಅಥವಾ PM ನಮ್ಮ ಹತ್ರ ಬರಬೇಕಾದ್ರೆ ಬರ್ತಾರೆ ನಮ್ಮನ್ನು ನೋಡೋಕ್ಕೆ, ಅಥವಾ ನಾವು ಅವ್ರನ್ನ ನೋಡೋಕ್ಕೆ ಹೋಗ್ಬೇಕಂತಂದರೆ ಹೆಂಗೆ ಹೋಗ್ತೀವಿ, ಹಲ್ಲು ಉಜ್ಜಿದೇನೆ, ತಲೆ ಬಾಚ್ದೇನೆ, ನಾವು ಮಾಮೂಲಿ ಯಾವುದೋ ಒಂದು ಹಳೆ ಬಟ್ಟೆ ಹಾಕ್ಕೊಂಡು ಹೋಗ್ತೀವ? ಇಲ್ಲ. ಹಾಗಾದರೆ ನಮ್ಮ ಒಳಗಿನ ಒಂದು ತೋರಿಕೆ ಚೇಂಜ್ ಆಗಿದೆ ಅನ್ನೋದಕ್ಕೆ ಗುರುತು ಯಾವುದು ಗೊತ್ತಾ, ನಮ್ಮ ಹೊರಗಿನ ತೋರಿಕೆಯು ಸಹ. ಅಫ್ಕೋರ್ಸ್ ದೇವರು ನಮ್ಮ ಹೊರಗಿನ ತೋರಿಕೆ ನೋಡಲ್ಲ, ಹೃದಯವನ್ನೇ ನೋಡ್ತಾರೆ. ಯಾಕೆ? ಅದರರ್ಥ ಎಷ್ಟೋ ಜನ ಹೊರಗಡೆ ಚೆನ್ನಾಗಿರ್ತಾರೆ, ಆದರೆ ಹೃದಯದಲ್ಲಿ ದೇವರೊಂದಿಗೆ ಸಂಬಂಧನೇ ಇರೋದಿಲ್ಲ. ಅದರ ಬಗ್ಗೆ ಅದು ಮಾತಾಡ್ತಾ ಇರೋದು. ಆ ವಚನ ಇದಕ್ಕೆ ತೊಗೊಳಕ್ಕೆ ಹೋಗಬೇಡಿ, ಸರಿನಾ? ಇಟ್ಸ್ ವೆರಿ ಇಂಪಾರ್ಟೆಂಟ್, ಲಿಸನ್ ಟು ಮಿ ವೆರಿ ಕೇರ್ಫುಲಿ. ಅಹಂಭಾವ ಮತ್ತು ಹಂಬಲ್ನೆಸ್ ಬಗ್ಗೆ ಅದು ಮಾತಾಡ್ತಾ ಇರೋದು. ಬಟ್ ಇವಾಗ ನಾನು ಇಲ್ಲಿ ಮಾತಾಡ್ತಾ ಇರೋದು ಬೈಬಲಲ್ಲಿರುವಂಥ 2ನೇ ಒಂದು ವಿಷಯ. ದೇವರೊಂದಿಗೆ ಸಮಯ ಕಳಿಬೇಕಾದ್ರೆ ದಯವಿಟ್ಟು ಎಲ್ಲರೂ ಗಮನ ಇಡಿ, ದಯವಿಟ್ಟು ದೈಹಿಕವಾಗಿಯೂ ಶುಚಿ ಮಾಡಿಕೊಳ್ಳ್ರಿ. ಇಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್. ಆಗ ನೋಡಿ, ನೀ ಸಿದ್ಧವಾಗಿದ್ದು ಸೀನಾಯಿ ಬೆಟ್ಟವನ್ನು ಹತ್ತಿ ಅದರ ತುದಿಯಲ್ಲಿ ನೀನು ಬರಬೇಕು. ಹಾಗಾದರೆ ಪರ್ಸನಲ್ ಡಿವೋಷನ್ ಮಾಡಬೇಕಾದ್ರೆ ಏನು ಗೊತ್ತಾ ಅಮ್ಮ, ಕಷ್ಟನೇ. ಇಟ್ಸ್ ಡಿಫಿಕಲ್ಟ್, ಇಟ್ಸ್ ನಾಟ್ ಸೋ ಈಸಿ. ಯು ಹ್ಯಾವ್ ಟು ಮೇಕ್ ಟೈಮ್. ನೀವು ಟೈಮ್ ಮಾಡಬೇಕು.
ಈ ಬೆಟ್ಟದ ತುದಿಯಲ್ಲಿ ಹತ್ತಬೇಕಾದ್ರೆ ಯೋಚನೆ ಮಾಡಿ ಸುಮ್ಮನೆ ಇಲ್ಲ, ಎಲ್ಲೋ ಬೆಟ್ಟ ಒಂದು 10 ಹೆಜ್ಜೆ ಹಾಕ್ಬಿಟ್ಟು ಬಾ ಅಂತ ದೇವರು ಹೇಳಿಲ್ಲ. ಕಮ್ ಆನ್ ದ ಟಾಪ್ ಆಫ್ ದ ಮೌಂಟನ್, ಪೀಕ್ ಆಫ್ ದ ಮೌಂಟನ್ ಅಂತಂದ್ರೆ ಏನು, ಇವನು ಹತ್ತಿ ಬರಬೇಕು, ಬಹಳ ಕಷ್ಟ. ನೋಡ್ರಿ, ಎಷ್ಟೋ ಜನ ನಾನು ಟೈಮ್ ಇದ್ರೆ ಬೈಬಲ್ ಓದ್ತೀನಿ, ಟೈಮ್ ಇದ್ರೆ ಪ್ರಾರ್ಥನೆ ಮಾಡ್ತೀನಿ, ಟೈಮ್ ಇದ್ರೆ ಆರಾಧನೆ ಮಾಡ್ತೀನಿ. ನೋ, ಅದಲ್ಲ. ದೇವರೊಂದಿಗೆ ಸಮಯ ಕಳಿಕೆ ಇಂದಿನ ರಾತ್ರಿನೇ ಟೈಮ್ ಮಾಡಬೇಕು. ನಾಳೆ ಎಷ್ಟು ಸಮಯ ನಾನು ದೇವರ ಹತ್ರ ಕಳಿತೀನಿ, ಯಾವಾಗ, ಈ ಟೈಮನ್ನು ನಾನು ನೀನು ಸಿದ್ಧಪಡಿಸ್ಕೊಳ್ಬೇಕು. ಹಾಗಾದರೆ ದೇವರ ಸನ್ನಿಧಾನಕ್ಕೆ ಬರಬೇಕಾದ್ರೆ ದೇವರ ಮಕ್ಕಳೇ ನಾವು ಸಿದ್ಧವಾಗಿರ್ಬೇಕು, ಶುಚಿಯಾಗಿರ್ಬೇಕು. ಇಂಗ್ಲೀಷ್ನಲ್ಲಿ ಒಂದು ಗಾದೆ ಇದೆ, ಕ್ಲೆನ್ಲಿನೆಸ್ ಈಸ್ ಗಾಡ್ಲಿನೆಸ್ ಅಂತ ಬರೆದಿದೆ. ಅಫ್ಕೋರ್ಸ್ ಅದು ಹೃದಯದ ಕ್ಲೆನ್ಲಿನೆಸ್ಸೇ ಗಾಡ್ಲಿನೆಸ್. ಆದರೆ ನಮಗೆ ದೇವರು ಸನ್ನಿಧಾನದಲ್ಲಿ ಎಂಜಾಯ್ ಮಾಡೋಕ್ಕೆ ಇನ್ನೊಂದು ಏನಂತಂದರೆ, ನಮಗೆ ಯಾಕೆ ನಾವು ಸಿದ್ಧವಾಗಿ ಬರಬೇಕು, ಸೊ ದಟ್ ನಮಗಿರೋಂಥ ನಿದ್ದೆ ಆತ್ಮ, ನಮಗಿರೋವಂಥ ಬೇಸರಿಕೆ ಆತ್ಮ ಎಲ್ಲ ಹೊಟ್ಟೋಗುತ್ತೆ. ಸೊ ದಟ್ ವಿ ಆರ್ ವೆರಿ ಸ್ಟ್ರಿಕ್ಟ್, ವಿ ಆರ್ ಫೋಕಸ್ಡ್. ನಮಗೆ ಫೋಕಸ್ ಇದೆ, ದೇವರೇ ನನಗೆ ನೀವು ಮಾತಾಡಬೇಕು ಎಂಬುದಾಗಿ ನಾನು ನೀನೇನು ಮಾಡ್ತಾ ಇದ್ದೀವಿ, ದೇವರ ಸನ್ನಿಧಾನದಲ್ಲಿ ಬರ್ತಾ ಇದ್ದೀವಿ. ಇಟ್ಸ್ ವೆರಿ ಇಂಪಾರ್ಟೆಂಟ್. ಸೊ ದೇವರ ಸನ್ನಿಧಾನಕ್ಕೆ ಬರಬೇಕಾದ್ರೆ ಯಾವತ್ತೂ ವಿ ಹ್ಯಾವ್ ಟು ಚೇಂಜ್, ನಾವು ಶುಚಿಯಾಗಿ ಬರಬೇಕು. ಮೂರನೇದಾಗಿ 1 ತಿಮೋತಿ 2:9 ಮೂರನೇ ವಾಕ್ಯ. ನಾನು ಬರೀ 5 ವಾಕ್ಯ ಹೇಳೋದು ಬಟ್ಟೆ ಬಗ್ಗೆ. 1 ತಿಮೋತಿ 2ನೇ ಅಧ್ಯಾಯ 9ನೇ ವಚನ. ಹಾಗೆಯೇ ಸ್ತ್ರೀಯರು ಮಾನಸ್ಥೆಯರಾಗಿ ದಂಬ ಇಲ್ಲದವರಾಗಿಯೂ ಇದ್ದು ಮರ್ಯಾದೆಗೆ ತಕ್ಕ ಉಡುಪನ್ನು ಉಟ್ಟುಕೊಳ್ಳಬೇಕೆಂದು ಏನು ಮಾಡ್ತೀನಿ, ನಾನು ಅಪೇಕ್ಷಿಸುತ್ತೇನೆ. ಸರಿ, ಮತ್ತೆ ಧರ್ಮೋಪದೇಶ ಕಾಂಡ 22:5, ಡ್ಯೂಟ್ರಾನಮಿ 22:5 ಈ 2 ವಾಕ್ಯ ಓದ್ರಿ, ಇದರಿಂದ ನಾನು ನಿಮಗೆ ಅರ್ಥ ಹೇಳ್ತೀನಿ. ಸ್ತ್ರೀಯು ಪುರುಷ ವೇಷವನ್ನು, ಪುರುಷನು ಸ್ತ್ರೀ ವೇಷವನ್ನು ಹಾಕಿಕೊಳ್ಳಕೂಡದು. ಹಾಗೆ ಮಾಡುವವರು ನಿಮ್ಮ ದೇವರಾದ ಯೆಹೋವನಿಗೆ ಹೇಯರು. ಸರಿ, ಹಾಗಾದರೆ ಇಲ್ಲಿ ಏನಂದರೆ, ಪುರುಷರು ಮತ್ತು ಸ್ತ್ರೀಯರು ಇವರಿಬ್ಬರಿಗೂ ದೇವರು ಬಟ್ಟೆ ವಿಷಯದಲ್ಲಿ ಕೆಲವು ಸಲಹೆಗಳನ್ನ ಕೊಟ್ಟಿದ್ದಾರೆ, ಮುಖ್ಯವಾಗಿ ದೇವ ಮಕ್ಕಳಿಗೆ. ಎಲ್ಲರೂ ಗಮನ ಇಡಿ. ಅದು MG ರೋಡಲ್ಲಿ ಹೆಂಗೆ ಹಾಕ್ಕೊಳ್ತಾರೋ ಅದು ಬೇರೆ, ಕಾಕ್ಸ್ ಟೌನಲ್ಲಿ ಹೆಂಗೆ ಹಾಕ್ಕೊಳ್ತಾರೋ ಅದು ಬೇರೆ, ಹೊರಗಿನ ಜನ ಯಾವ ರೀತಿ ಹಾಕ್ಕೊಳ್ತಾರೋ ಅದು ಬೇಡ. ಅದನ್ನೆಲ್ಲ ಕಾಪಿ ಮಾಡಬೇಡಿ. ದೇವರ ಮಕ್ಕಳಿಗೆ ದೇವರು ಹೇಳಿರುವ ರೀತಿಯಲ್ಲಿ ಬಟ್ಟೆ ಹಾಕಬೇಕು. ಎಲ್ರಿಗೂ ಅರ್ಥ ಆಗ್ತಾ ಇದ್ದ? ಎಲ್ರಿಗೂ ಅರ್ಥ ಆಗ್ತಾ ಇದ್ದ? ಇಲ್ಲಿ ಏನು ಬರೆದಿದೆ ಅಂದರೆ, ಪುರುಷರು ಸ್ತ್ರೀಯರ ಬಟ್ಟೆಯನ್ನು, ಸ್ತ್ರೀಯರು ಪುರುಷರ ಬಟ್ಟೆಯನ್ನು ಹಾಕಿಕೊಳ್ಳಬಾರದು, ಅದು ದೇವರಿಗೆ ಅಸಹ್ಯ ಎಂಬುದಾಗಿ ಬರೆಯಲ್ಪಟ್ಟಿದೆ. ಹಾಗಾದರೆ ಇಲ್ಲಿ ದೇವ ಮಕ್ಕಳಿಗೆ ದೇವರು ಬಟ್ಟೆ ವಿಷಯದಲ್ಲಿ ನಮಗೆ ಕೆಲವು ಸಲಹೆಗಳನ್ನು ಕೊಟ್ಟಿದ್ದಾರೆ, ಕೆಲವು ನೀತಿ ಲಾಸನ್ನು ಕೊಟ್ಟಿದ್ದಾರೆ. ಅದಕ್ಕೆ ತಕ್ಕಂತೆ ನಮ್ಮ ಬಟ್ಟೆಗಳು ಇರುವಂಥದ್ದಾಗಿರಬೇಕು. ದೇವರು ಕೇಳ್ರಿ, ಪವಿತ್ರಾತ್ಮನ ಕೇಳಿ, ನಾನು ಯಾವ ರೀತಿ ಕಾಣಬೇಕು, ನಾನು ಯಾವ ರೀತಿ ಇರಬೇಕು. ಇವತ್ತು ಸ್ತ್ರೀಯರು ಕೆಲವರು ಸಭೆಗೆ ಹಾಕ್ಕೊಂಡು ಬರೋಂಥ ಬಟ್ಟೆಗಳು ನೋಡಿದ್ರೆ, ಇಲ್ಲ ಅವ್ರು ಕೆಲಸಕ್ಕೆ ಹೋಗ್ಬೇಕಾದ್ರೆ ಹಾಕಿಕೊಳ್ಳುವಂಥ ಬಟ್ಟೆಗಳು ನೋಡಿದ್ರೆ, ಅಥವಾ ಅವರೆಲ್ಲಾದರೂ ಒಂದು ಫಂಕ್ಷನ್ಗೆ ಹೋಗ್ಬೇಕಾದ್ರೆ ಬಿಡಿ, ಎಲ್ಲರೂ ಒಂದು ಮಾನಸ್ಥೆಯರಾಗಿ ಹೋಗ್ತೀವಿ. ಆದರೆ ನಾವು ಸಭೆಗೆ ಬರಬೇಕಾದ್ರೆ ದಯವಿಟ್ಟು ಡೋಂಟ್ ಅಡಾಪ್ಟ್ ವರ್ಲ್ಡ್ಲಿ ಮೆಥಡ್. ದೇವರ ಮಕ್ಕಳಿಗೆ ಯೋಗ್ಯತೆ ಇಲ್ಲ ಅದು. ಸಭೆಗೆ ಮತ್ತು ಹೊರಗಡೆ ನಮ್ಮ ಕೆಲಸಗಳಿಗೆ ಹೋಗ್ಬೇಕಾದ್ರೆ ನೀನು ಧರಿಸಿರುವಂಥ ಬಟ್ಟೆಯನ್ನು ಸಹ ನೋಡಿ ಜನ ನನ್ನನ್ನು ಕ್ಯಾಲ್ಕುಲೇಟ್ ಮಾಡ್ತಾರೆ. ಬೈಬಲಲ್ಲಿ ಬರೆದಿದ್ದೀರಿ, ಟ್ಯಾಟು ಏನೋ ಟ್ಯಾಟುನೋ ಏನೋ ಅಂತಾರಲ್ಲ, ಅಚ್ಚನೋ ಗೊತ್ತಿಲ್ಲ, ಹಾಕಿಸಿಕೊಳ್ಳಬಾರದು ಅಂತಲೂ ಬರೆದಿದೆ. ಮೊನ್ನೆ ಒಂದು ಆಸ್ಪತ್ರೆಯಲ್ಲಿ ಯಾರೋ ಹೇಳ್ತಾ ಇದ್ರು, ಸುಮಾರು ಜನ ಕುಳಿತಿದ್ರಂತೆ. ಕುಳಿತಿರ್ಬೇಕಾದ್ರೆ ಒಂದು ಅಮ್ಮ ಬಂದ್ಲಂತೆ, ಒಂದು ಹುಡುಗಿ ಇಲ್ಲಿಗೆ ಬನಿಯನ್ನು ಮತ್ತು ಇಲ್ಲಿಗೆ ಓಕೆ ಹಾಕ್ಕೊಂಡು ಬಂದಿದ್ದಾಳೆ. ಆಮೇಲೆ ಇಲ್ಲೆಲ್ಲ ಟ್ಯಾಟು ಹಾಕ್ಕೊಂಡು ಬಂದಿದ್ದಾಳೆ. ಅಲ್ಲಿರೋರು ಪೇಷಂಟ್ಸ್ ಎಲ್ಲರೂ ಏನು ಮಾಡ್ತಾ ಇದ್ದಾರೆ, ಆಹಾ ಏನು ಆಡ್ತಾಳೆ, ಏನು ಡಂಬನೋ ಇವಳು, ಆಹಾ ಹಿಂಗೆ ಕುಣ್ಕೊಂಬರ್ತಾ ಇದ್ದಾಳೆ ಅಂತ. ಎಲ್ಲರೂ ಪೇಷಂಟ್ಗಳು ಇರೋ ರೋಗ ಹೊಟ್ಟೋಯ್ತು ಅವ್ರಿಗೆ, ಪೇಷಂಟ್ಗಳಿಗೆ ನೋಡಿ. ಅಮ್ಮ ಸ್ತ್ರೀಯರು ಗಮನ ಇಡಿ, ಅಮ್ಮ ನಿಮ್ಮ ಬಟ್ಟೆ ವೆರಿ ಕೇರ್ಫುಲ್. ಇಲ್ಲ ಎರಡಾಗುತ್ತೆ, ರೋಗ ಹೊಟ್ಟೋಗುತ್ತೆ, ಇಲ್ಲ
ಬರಬಾರ್ದು ರೋಗ ಬಂದ್ಬಿಡ್ತದೆ ಕೆಲವರಿಗೆ. ಇಟ್ಸ್ ವೆರಿ ಡೇಂಜರಸ್. ಯಾಕಂದರೆ ನೋಡಿ, ಈ ಎರಡು ವಾಕ್ಯ ನಾನು ಹೇಳ್ತಾ ಇದ್ದೀನಿ. ಆದ್ದರಿಂದ ದಯವಿಟ್ಟು ನಮ್ಮ ಸಭೆಯಲ್ಲಿ ಅದನ್ನು ನಾವು ಕಾಳಜಿ ವಹಿಸ್ತೀವಿ. ಇಟ್ಸ್ ವೆರಿ ಇಂಪಾರ್ಟೆಂಟ್. ಗಮನ ಇಡಿ, ಮುಂದಕ್ಕೆ ಹೋಗ್ತೀನಿ. ಪೇಷಂಟ್ಗಳೆಲ್ಲ ನೋವಲ್ಲಿದ್ದವರೆಲ್ಲ ನಗ್ತಾವ್ರಂತೆ. ಏನು ನೋಡ್ರಿ ಹೆಂಗೈತೆ ಅವ್ರದ್ದು. ನಮ್ಮ ಅಟ್ರಾಕ್ಷನ್ ಪವಿತ್ರಾತ್ಮ, ಅವ್ರ ಅಟ್ರಾಕ್ಷನ್ ಎಲ್ಲ ಬರೀ ಹುಡುಗಿರೆ ಇರೋದು ಹೇಳ್ಬೇಕು ನಾನು. ಅದಕ್ಕೆ ಕೆಲವು ಇದರಲ್ಲೆಲ್ಲ ಹಾಕಿರ್ತಾರೆ, ಬಾರ್ಗಳು ಅಂಗಡಿಗಳ ಮೇಲೆಲ್ಲ ಹಾಕಿರ್ತಾರೆ, ಬರೀ ಹುಡುಗಿ ಪಿಕ್ಚರ್ ಹಾಕಿರ್ತಾರೆ. ಅವ್ರದ್ದೆಲ್ಲ ಲೋಕದ ಅಟ್ರಾಕ್ಷನ್. ಅದು ನಮ್ಮದು ಪವಿತ್ರಾತ್ಮನ ಅಟ್ರಾಕ್ಷನ್ ಅಲ್ವಾ? ಸೊ ನಮ್ಮೆಲ್ಲರ ಮೇಲೆ ಪವಿತ್ರಾತ್ಮನ ಅಟ್ರಾಕ್ಷನ್ ಇರಬೇಕು. ಪ್ರಿಯ ದೇವರ ಮಕ್ಕಳೇ, ಓವರ್ ಲೋಕದವ್ರ ಥರ ಓವರ್ ವೇಷ ಧರಿಸ್ಕೊಂಡು ವೇಷ ಮಾಡಿಕೊಂಡು ಅಟ್ರಾಕ್ಟ್ ಮಾಡ್ಕೊಳ್ಳೋಕ್ಕಿಂತ ಬಿ ಇನ್ ಗಾಡ್, ಯು ಆರ್ ಅಟ್ರಾಕ್ಟೆಡ್. ದೇವರ ವಾಕ್ಯದಲ್ಲಿ ಏನು ಬರೆದಿದೆ ಗೊತ್ತಾ? ಆತನನ್ನೇ ದೃಷ್ಟಿಸಿದವರ ಮುಖ ಏನಾಯಿತು? ಪ್ರಕಾಶ ಹೊಂದಿತು. ಅವರ ಮುಖ ಲಜ್ಜೆಯಿಂದ ಕೆಡೋದೇ ಇಲ್ಲ. ನಾನೊಂದು ಸಲ ಒಂದು ಮಾಲ್ಗೆ ಹೋಗಿದ್ದೆ. ನನ್ನ ಸಾಧಾರಣವಾಗಿ ನಾನೆಲ್ಲ ಈ ಮಾಲ್ಗೆಲ್ಲ ನಾನು ಹೋಗೋದೇ ಇಲ್ಲ. ಯಾರಾದರೂ ನಮ್ಮ ಜೊತೆ ಸೇವಕರು ಕಳಿಸ್ತೀನಿ, ಇಲ್ಲ ನಮ್ಮ ಫ್ಯಾಮಿಲಿದು ಏನಾದ್ರು ಇದ್ದರೆ ನೀವು ಹೋಗ್ರಪ್ಪ ಅಂತ ಹೇಳ್ಬಿಡ್ತೀನಿ ಅಷ್ಟೇ. ನಂದು ಇದೇ ಅಲ್ಲ. ನಾನು ಒಂದಿನ ಕರ್ಕೊಂಡು ಹೋಗ್ರೆ, ಗಾಡಿ ತಳ್ಳು ಅಂತ ಕರ್ಕೊಂಡು ಹೋಗೋರು. ನಮ್ಮ ಫ್ಯಾಮಿಲಿ ಎಲ್ಲ ಹೊರದೇಶದಲ್ಲಿ ಹೋಗಿದ್ದೀನಮ್ಮ. ಹೋಗಿದ್ರೆ ಆ ಕಡೆಯಿಂದ ಒಂದು ಅಮ್ಮ ನೋಡ್ತಾನೆ ಅವಳೆ, ನನ್ನ ನೋಡ್ತಾನೆ ಅವಳೆ. ನಾನು ಆ ಕಡೆ ನೋಡ್ತಾನೆ ಇದ್ದೀನಿ, ಇವಳು ನನ್ನ ನೋಡ್ತಾನೆ ಅವಳೆ. ಸರಿ, ಏನು ಮಾಡೋದು ಗೊತ್ತಿಲ್ಲ, ಏನು ಮಾಡಿದ್ರೆ ನನ್ನ ಕರ್ಕೊಳ್ಳೋದವರು ಎಲ್ಲಿಗೆ ಹೋಗೋದ್ರೆ ಅಲ್ಲಿ ಏನೋ ವಸ್ತು ತೊಗೊಳಕ್ಕೆ ಹೋಗೋರೆ. ನಾನು ನೋಡಬಾರ್ದಂತ ಈ ಕಡೆ ನೋಡ್ತಾರೆ, ಅವಳು ನಾನು ನೋಡ್ತಾನೆ ಅವಳು. ಆಮೇಲೆ ಅವ್ರು ಬಂದರು, ಆ ದಂಪತಿಗಳು ಬಂದರು, ಎಲ್ಲ ವಸ್ತುಗಳು. ಅವಳು ಓಡ್ಬಂದ್ಬಿಟ್ಟು, ಐ ಆಮ್ ಸೋ ಹ್ಯಾಪಿ ಬಿಕಾಸ್ ಯು ಆರ್ ಸೋ ಹ್ಯಾಂಡ್ಸಮ್. ಆಮೇಲೆ ಇನ್ನೊಂದಲ್ಲು, you look so pretty, you look so nice, see that hair, so beautiful, I like. Oh, I am a pastor. ನೋಡಿ, ಎಲ್ರು ಗಮನ ನೋಡಿ. ನಾವು ಧರಿಸುವಂಥ ಬಟ್ಟೆ, ನಾವು ಇರುವಂಥ ನೋಡಿ, ನನ್ನ ತಲೆ ನನ್ನ ನೋಡ್ಬಿಟ್ಟು ಆಕೆಗೆ ತುಂಬ ಇಷ್ಟ ಆಯಿತು ನೋಡ್ರಿ, ಅಟ್ರಾಕ್ಷನ್ ಆದ್ಲು ನೋಡಿ. ಅಟ್ಲೀಸ್ಟ್ ನಾನು ಅಲ್ಲಿ ಏನಂದೆ ಅವಳಿಗೆ, ಪಾಸ್ಟ್ ಅಂದೆ ನಾನು. ಸಿ ನೋಡ್ರಿ, ನಮ್ಮ ಹೊರಗಿನ ಒಂದು ವೇಷನು ಸಹ ಪ್ರಿಯರೇ, ದೇವರು ಕೆಲವ್ರನ್ನ ಕಪ್ಪಾಗುಂಟು ಮಾಡಿದ್ದಾರೆ, ಬಿಳುಪಾಗುಂಟು ಮಾಡಿದ್ದಾರೆ, ಕೆಂಪಾಗುಂಟು ಮಾಡಿದ್ದಾರೆ. ಸೊ ದೇವ್ರ ಸ್ತೋತ್ರ. ನೀವು ಹೆಂಗಿದ್ದೀರೋ ಅದರಲ್ಲಿ ಚೆನ್ನಾಗಿರು, ನೀಟಾಗಿರು. ಸರಿ, ಇವಾಗ ಬರ್ತೀನಿ. ಇಲ್ಲೇ ಅಕ್ಕಪಕ್ಕದಲ್ಲಿ ಯಾವುದೋ ಒಂದು ಆಸ್ಪತ್ರೆ ಇರಬಾರ್ದು, ಯೂಟ್ಯೂಬ್ಗೆ ಹೋಗುತ್ತೆ ಅದಕ್ಕೆ. ಸರಿ, ಆಸ್ಪತ್ರೆಯಲ್ಲಿ ಇವರು ಇರೋ ರೋಗಿಗಳು, ಪೇಷಂಟ್ಗಳೆಲ್ಲ ಕೂತಿರ್ಬೇಕಾದ್ರೆ ಇತ್ತೀಚೆಗೆ ಈಗ ಒಂದು 2 ವಾರನೋ 1 ವಾರದಿಂದ ನಡೆದದ್ದು. ಅಷ್ಟೊತ್ತಿಗೆ ಏನಪ್ಪ ಏನಪ್ಪ ಅಂತ ಹೇಳ್ಬಿಟ್ಟು ಎಲ್ಲ ಒಂದು 7-8 ಜನ ಅವಳ ಬಗ್ಗೆ ಮಾತಾಡ್ತಾ ಇದ್ರೆ, ಅವ್ರ ತಂದೆ ಬಂದ್ರಂತೆ. ಅವ್ರ ತಂದೆ ಬಂದ್ಬಿಟ್ಟು, ಹೇ ಡ್ಯಾಡಿ, ಅವ್ರ ತಂದೆಗೆ ಬೈಬಲ್ ಇಟ್ಕೊಂಡು, ಅಷ್ಟೊತ್ತಿಗೆ ಇನ್ನೊಂದು 2 ವಿಶ್ವಾಸಿಗಳು ಬಂದ್ಬಿಟ್ಟು, ಪ್ರೈಸ್ ದ ಲಾರ್ಡ್ ಪಾಸ್ಟರ್ ಅಂದ್ರ. ಅಲ್ಲಿರೋರಿಗೆಲ್ಲ ಗಾಬರಿ ಆಯ್ತಂತೆ, ಯಾಕಂದರೆ ಪಾಸ್ಟ್ರು ಮಗಳೇ. ಆವಾಗ ಎಲ್ಲರೂ ಮಾತಾಡ್ಕೊಳ್ತಾ ಇದ್ದಂತೆ, ಈ ಕ್ರಿಶ್ಚಿಯನ್ಸೇ ಹಿಂಗಂದರೆ ಇನ್ನು ನಾವೆಲ್ಲ ಏನು ಅಂತ ಮಾತಾಡ್ಕೊಂಡ್ರಂತೆ. ಇಲ್ಲೆಲ್ಲೋ ಒಂದು ಆಸ್ಪತ್ರೆ. ಯಾಕೆ ನಾನು ಇದು ಹೇಳ್ತಾ ಇದ್ದೀನಿ ಅಂತಂದರೆ, ಎಷ್ಟೋ ಜನ ದೇವರು ನಮಗೆ ಕೊಟ್ಟಿರುವಂಥ ಈ ಒಂದು ದೇಹ ಗರ್ಭಗುಡಿ, ದೇವರು ವಾಸ ಮಾಡುವಂಥ ಗರ್ಭಗುಡಿ, ಇದನ್ನು ಬಹು ಅಚ್ಚುಕಟ್ಟಾಗಿ, ನೀಟಾಗಿ, ಕ್ಲೀನಾಗಿ, ನಮಗಿರುವಂಥ ಸೌಲಭ್ಯದಲ್ಲಿ ಚೆನ್ನಾಗಿಟ್ಕೊಳ್ಳೋದು ಭಾಳ ನಾನು ಎಷ್ಟೋ ಜನರು ನೋಡಿದ್ದೀನಿ, ಯವನಸ್ಥರು ಈ ಗಡ್ಡನು ಟ್ರಿಮ್ ಮಾಡ್ಕೊಂಬರಲ್ಲ, ಹಿಂಗೋ ಇರ್ತದೆ. ಹಿಂಗೆ ಒಂದು ಟ್ಯಾಂಡ್ರಿ ರೋಡ್ಗೆ ಹೋಗಿರ್ತದೆ, ಒಂದು ಈ ಕಡೆ ಇದು ಸಿಲ್ಕ್ ಬೋರ್ಡ್ಗೆ ಹೋಗಿರ್ತದೆ. ವಾಟ್ ಈಸ್ ದ್ಯಾಟ್? ಏನು ಅದರಲ್ಲಿ ಏನು ಸಾಕ್ಷಿ ತೋರಿಸ್ತಾ ಇದ್ದೀವಿ? ಭಾಳ ಕ್ಲೀನಾಗಿ ನಾವು ಇರಬೇಕು. ಇನ್ನೊಂದು ಗಮನ ಇಡ್ರಿ, ಸ್ತ್ರೀ ಪುರುಷನ ಬಟ್ಟೆಯನ್ನು, ಪುರುಷನು ಸ್ತ್ರೀಯ ಬಟ್ಟೆಯನ್ನು ಹಾಕಿಕೊಳ್ಳಬಾರ್ದು. ಸೊ ಇವಾಗ ಯೋಚನೆ ಮಾಡಿ, ಬೈಬಲಲ್ಲಿ ಇದು ಬರೆದಿದೆ ಅಂದರೆ, ಹಾಗಾದರೆ ದೇವರು ನಮ್ಮ ಸಾಕ್ಷಿಯನ್ನು ನಾವು ಹಾಕಿಕೊಳ್ಳುವಂಥ ಬಟ್ಟೆಯಿಂದನೂ ಜನ ಇವ್ಯಾಲ್ಯೂಯೇಟ್ ಮಾಡ್ತಾರೆ, ಕೌಂಟ್ ಮಾಡ್ತಾರೆ ಅಂತೇಳಿ ದೇವ ಮಕ್ಕಳ ಬಟ್ಟೆ ಮಾನಸ್ಥೆಯರಾಗಿ ನಾವು ಸರಿಯಾದ ರೀತಿಯಲ್ಲಿ ಹಾಕಿಕೊಂಡು ಬರಬೇಕು. ನಾನು ಎಷ್ಟೋ ಕಡೆ ನೋಡಿದ್ದೀನಿ, ಹಾಫ್ ನಿಕ್ಕರ್ ಹಾಕ್ಕೊಂಡು ಬಂದು ಆರಾಧನೆ ನಡೆಸೋರು ಎಷ್ಟೋ ಜನ ಬೇರೆ ಸಭೆಗಳಲ್ಲಿ ಅಲೋ ಮಾಡಿಬಿಟ್ಟಿದ್ದಾರೆ. ಹೆಣ್ಣು ಮಕ್ಕಳು ತಮ್ಮ ಬಟ್ಟೆಗಳು ಸರಿಯಾಗಿ ಮುಚ್ಕೊಳ್ಬೇಕು, ಫುಲ್ ಮುಚ್ಚಬೇಕು.
ಫುಲ್ ಮುಚ್ಚಿ ಸೆರಗು ಹಾಕ್ಕೊಳ್ರಿ. ಓಕೆ, ಆ್ಯಂಡ್ ವೇರ್ ದ ಸ್ಕಾರ್ಫ್ ಹಾಕ್ಕೊಳ್ರಿ. ಇಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್ ದೇವರ ಮಕ್ಕಳಿಗೆ. ಓಕೆ, ಈಗ ಇಲ್ಲಿ ಪ್ರಸಂಗ ಮಾಡೋಕ್ಕೆ ಬರೋಂಥ ಯಾರೇ ಇರ್ಬೋದು, ನನ್ನ ಜೊತೆ ಪ್ರಸಂಗ ಮಾಡೋಕ್ಕೆ ಬಂದರು, ಅವರು ಡೀಸೆಂಟ್ ಆದ ಬಟ್ಟೆ ಅವ್ರು ಹಾಕ್ಕೊಳ್ಳೇಬೇಕು. ಕೆಲವರು ಹೊರದೇಶದವರು ಬರ್ತಾರೆ, ಅವ್ರಿಗೆ ಹೇಳ್ತೀನಿ ನಾನು, ನೀವು ಸೀರೆ ಹಾಕ್ಕೊಳ್ರಿ, ಇಲ್ಲ ಚೂಡಿದಾರ್ ಹಾಕ್ಕೊಳ್ರಿ, ಇಲ್ಲ ನೀವು ತಲೆ ಮೇಲೆ ಬಟ್ಟೆ ಹಾಕ್ಕೊಳ್ಳಿ, ಚಪ್ಪಲಿ ಶೂ ಎಲ್ಲ ಆಚೆ ಬಿಟ್ಬಿಟ್ಟು ಬನ್ನಿರಿ ಅಂತ ಹೇಳ್ತೀನಿ ಅವ್ರಿಗೆ. ಅವ್ರ ಕಸ್ಟಮಲ್ಲಿ ಅದಿಲ್ಲ, ಅವರ ಒಂದು ಸಂಪ್ರದಾಯದಲ್ಲಿ ಇದಿಲ್ಲ. ಬಟ್ ನಮಗೆ ಅವ್ರ ಸಂಪ್ರದಾಯ ಕಸ್ಟಮ್ ಬೇಕಾಗಿಲ್ಲ. ವಿ ನೀಡ್ ಬೈಬಲ್ ಕಸ್ಟಮ್, ಬೈಬಲ್ ಸಿಸ್ಟಮ್. ಅಲ್ಲೆಲ್ಲೂಯಾ. ಸೊ ಹೀಗಾಗಿ ನಿಮ್ಮ ಕುಟುಂಬದಲ್ಲಿ ನಿಮ್ಮ ಮಕ್ಕಳಿಗೆ, ಮುಖ್ಯವಾಗಿ ಟೀನೇಜರ್ಸ್ಗೆ, ಎಷ್ಟೋ ಜನ ಯವನಸ್ಥ ಮಕ್ಕಳು ಇವತ್ತು ತಂದೆ ತಾಯಿಗಳ ಮಾತನ್ನು ಕೇಳೋದಿಲ್ಲ. ದೇಸೆ ದಿಸ್ ಇಸ್ ಅವರ್ ಸ್ಟೈಲ್, ದಿಸ್ ಇಸ್ ಅವರ್ ಟ್ರೆಂಡ್, ಅದರಲ್ಲೇನು ತಪ್ಪು ಎಂಬುದಾಗಿ ಹೇಳಂತ ಎಷ್ಟೋ ಮಕ್ಕಳಿದ್ದಾರೆ. ಮದುವೆ ಆಗೋವರೆಗೂ ನಿಮ್ಮ ಮಕ್ಕಳು ನಿಮ್ಮ ಅಂಡರಲ್ಲಿದ್ದಾರೆ. ಸೊ ಟೇಕ್ ಕೇರ್ ಆಫ್ ದೆಮ್ ವೆರಿ ನೈಸ್ಲಿ. ಮದುವೆ ಆದಮೇಲೆ ದೇವರು ಅವ್ರನ್ನ ಕೇಳ್ತಾರೆ. ಸ್ಟಿಲ್ ಅವ್ರು ನಿಮ್ಮ ಮಕ್ಕಳೇ, ಆವಾಗ ನೀವು ಅವ್ರನ್ನ ಕಂಟ್ರೋಲ್ ಮಾಡೋಕ್ಕಾಗಲ್ಲ, ಅವ್ರನ್ನ ಬಿಟ್ಬಿಡ್ರಿ. ಅವ್ರಿಗೆ ದೇವರು ಇನ್ನೂ ವಾಕ್ಯದ ಮೂಲಕ ಮಾತಾಡ್ತಾರೆ. ಆದರೆ ಮದುವೆ ಆಗೋವರೆಗೂ ಒಂದು ಹೆಣ್ಣು ಮಗು, ಒಂದು ಗಂಡು ಮಗು, ಒಂದು ತಂದೆ ತಾಯಿಗಳ ಅಂಡರಲ್ಲಿ ಇದ್ದಾರೆ ಅಂತಂದರೆ, ಆ ಹೆಣ್ಣು ಮಕ್ಕಳು ಗಂಡು ಮಕ್ಕಳು ತಂದೆ ತಾಯಿಗಳು ಒಂದು ವೇಳೆ ನನಗಿದು ಇಷ್ಟ ಇಲ್ಲ ಅಂತ ಅವ್ರು ಹೇಳಿದ್ರೆ, ಸರಿ ಓಕೆ ಡ್ಯಾಡಿ, ಓಕೆ ಮಮ್ಮಿ ಅಂತೇಳಿ ಹೇಳಿ. ತಂದೆ ತಾಯಿಗಳಿಗೆ ನಿಮ್ಮ ಒಳಿತು, ನಿಮಗೆ ಒಳ್ಳೇದಾಗೋದು ತಂದೆ ತಾಯಿಗಳಿಗೆ ಇಷ್ಟ. ತಂದೆ ತಾಯಿಗಳಿಗೆ ನಿಮ್ಮ ಮಾನ ಹರಾಜಾಗೋದು ಇಷ್ಟ ಇಲ್ಲ. ತಂದೆ ತಾಯಿಗಳಿಗೆ ನೀವು ಕೆಟ್ಟೋಗೋದು ಇಷ್ಟ ಇಲ್ಲ. ಅದಕ್ಕೆ ತಂದೆ ತಾಯಿಗಳು ಹೇಳ್ತಾರೆ. ಸೊ ಲಿಸನ್. ಆದ್ರಿಂದ ಪುರುಷರು ಸ್ತ್ರೀಯರ ಬಟ್ಟೆಯನ್ನು, ಸ್ತ್ರೀಯರು ಪುರುಷನ ಬಟ್ಟೆಯನ್ನು ಹಾಕಿಕೊಳ್ಳಬಾರದು. ಚೇಂಜ್ ಮಾಡಿ, ಚೇಂಜ್ ಇಟ್. ಓಕೆ, ಲಾಸ್ಟ್ ವರ್ಡ್ಸ್ ಕಡೆಯದು 1 ಕೊರಿಂಥ 11, 13, 14. 1 Corinthians 11, 13 and 14 ಓದೋಣ. ಸ್ತ್ರೀಯು ಮುಸುಕು ಹಾಕಿಕೊಳ್ಳದೆ ದೇವರಿಗೆ ಪ್ರಾರ್ಥನೆ ಮಾಡುವುದು ಯುಕ್ತವೋ? ಪುರುಷನು ಕೂದಲು ಬೆಳೆಸಿಕೊಂಡರೆ ಅದು ಅವನಿಗೆ ಅವಮಾನಕರವಾಗಿದೆ. 15 ಅವಮಾನಕರವಾಗಿದೆ ಎಂದು ಸ್ತ್ರೀಯು ಬೆಳೆಸಿಕೊಂಡರೆ ಕೂದಲು ಅವಳಿಗೆ ಮುಸುಕಿಗೆ ಬದಲಾಗಿ ಕೊಡಲ್ಪಟ್ಟಿರುವುದರಿಂದ ಅದು ಅವಳಿಗೆ ಗೌರವವಾಗಿದೆ ಎಂದು ನಿಮಗೆ ಸ್ವಭಾವ ಸಿದ್ಧವಾಗಿ ತಿಳಿಯುತ್ತದಲ್ಲವೋ? ನಾನು ಇನ್ನೊಬ್ಬ ಇಬ್ಬರು ಒಟ್ಟಿಗೆ ಓದಿತ್ತು. ಒಂದಿನ ಏನು ಮಾಡ್ದೆ, ಆತನು ಕಾಲೇಜ್ಗೆ ಹೋಗ್ಬೇಕಾದ್ರೆ ಸ್ಟೈಲ್ ಚೇಂಜ್ ಮಾಡಿಬಿಟ್ಟ. ಹಿಪ್ಪಿ ಸ್ಟೈಲು. ಎಂಥ ಸ್ಟೈಲು? ಹಿಪ್ಪಿ ಸ್ಟೈಲ್ ಚೇಂಜ್ ಮಾಡೋದು. ಅವನು ಬಿಳುಪಾಗಿದ್ದಾನೆ, ನಾನು ಕಪ್ಪಗಿದ್ದೀನಿ, ಅಷ್ಟೇ ವ್ಯತ್ಯಾಸ. ಬಟ್ ಏನು ಗೊತ್ತಾ, ನನ್ನ ತುಂಬ ಜನ ಇಷ್ಟಪಟ್ಟರು. ಅವನು ಹಿಪ್ಪಿ ಕಟ್. ಆವಾಗ ಹಿಪ್ಪಿ ಸ್ಟೈಲ್, ಈ 79, 78 ಇದೆಲ್ಲ ಹಿಪ್ಪಿ ಗೊತ್ತಲ್ಲ, ಹಿಪ್ಪಿ ಸ್ಟೈಲು ಅದು ಬಂತು. ತುಂಬ ಜನ ಏನು ಹಿಂಗೆ ಅವನೇ ಅಂತ ಇಷ್ಟಪಡಲಿಲ್ಲ. ನನ್ನ ತುಂಬ ಜನ ಇಷ್ಟಪಟ್ಟರು. ಯಾಕಂದರೆ ಎಲ್ಲರೂ ಗಮನ ಇಡಿ, ಪುರುಷನು ಕೂದಲನ್ನು ಬೆಳೆಸ್ಕೊಂಡ್ರೆ ಅದು ಅವ್ರಿಗೆ ಅವಮಾನ. ಮತ್ತು ಸ್ತ್ರೀ ತನ್ನ ಕೂದಲನ್ನು ಆಕೆ ಮುಸುಕು ಹಾಕಿಕೊಳ್ಳದೆ, ಕೆಲವರು ಈಗಿನ ಕಾಲದಲ್ಲಿ ಬಿಡಿ, ಕೆಲವರು ಏನೇನೋ ಕಟ್ಟಿಂಗ್ಗಳಿದೆ. ಏನಿದೆ? ಬಾಬ್ ಕಟ್ಟಿಂಗು ಅಲ್ಲಮ್ಮ, ಮತ್ತು ಏನಂತಾರೆ, ಒಂದೊಂದು ಕಟ್ಟಿಂಗ್ ಬಂದಿದೆ. ಕೆಲವ್ರಿಗೆ ಹಿಂಗೂ ಮಾಡ್ತಾರೆ. ಏನಿಲ್ಲ, ಹೊರಗಡೆ ದೇಶದಲ್ಲಿ ನಾನು ಶಿವ ನೋಡಿದ್ವಲ್ಲ, ಪಾತ್ರೆ ಹಿಂಗೆ ಹಾಕ್ಬಿಟ್ಟು ಕಟ್ ಮಾಡ್ತಾರೆ. ಸೊ ಈ ಪಾತ್ರೆನೋ, ಈ ಪಾತ್ರೆ ಇರ್ತದಲ್ಲ ಪಾತ್ರೆ, ಕೆಲವ್ರು ಕಟ್ಟಿಂಗ್ ಹಂಗೆ ಇರ್ತದೆ, ಕೆಲವ್ರು ನಾನು ಅಂದ್ಕೊಳ್ಳೋದು ಹಂಗೇನೆ. ಕೆಲವು ಸಲ ಪಾತ್ರೆ ಹಾಕ್ಬಿಡೋದಮ್ಮ, ಅಂತ ಕಟ್ ಮಾಡೋದು. ತಿರುಗಿ ಪಾತ್ರೆ ತೆಗೆದ್ರೆ ಹಂಗೆ ಪಾತ್ರೆನೇ ಮೇಲೆ ಇದ್ದಂಗೆ ಇರ್ತದೆ. ಒಂದು ಫ್ಯಾಮಿಲಿ ಹಂಗೇನೆ ಇರೋದು. ಕೇಳು, ಒಂದು ಫ್ಯಾಮಿಲಿ ಹಂಗೇನೆ ಇರೋದು. ನಾನು ಶಿವನ್ ನೋಡಿದೆ, ಅವ್ರು ಆರಾಧನೆಗೆ ಹೋಗ್ತಾಯಿದ್ರು, ನಾವು ಒಂದು ಕಡೆ, ಅವ್ರೊಂದು ಕಡೆ ಆರಾಧನೆಗೆ ಹೋಗ್ತಾರೆ. ಏನಂದರೆ ಅವ್ರ ಅಪ್ಪ ಪಾತ್ರೆ ಹಾಕ್ಬಿಡ್ತಾರೆ, ಫುಲ್ ಕಟ್ ಮಾಡಿಬಿಡ್ತಾರೆ. ಪಾತ್ರೆ ಥರನೇ ಇರ್ತದೆ. ಯಾವ ಪಾತ್ರೆ ಬೇಕು? ಟೀ ಪಾತ್ರೆ ಬೇಕಾ, ಸಾಂಬಾರು ಪಾತ್ರೆ ಬೇಕಾ, ಅನ್ನದ ಪಾತ್ರೆ ಬೇಕಾ, ಆ ಥರ. ಸೊ ಈ ಅಲ್ಲಿ ಬರ್ತಿರೋದು ಸ್ಟೈಲು ಅದೇನಾಗ್ತಾ ಇದೆ, ಇಲ್ಲೂ ಬರ್ತಾ ಇದೆ. ಎಲ್ಲರೂ ಗಮನ ಇಡಿ. ಸ್ತ್ರೀಯು ತನ್ನ ತಲೆಗೆ ಮುಸುಕನ್ನು ಹಾಕಿಕೊಂಡು ದೇವರನ್ನು ಆರಾಧಿಸುವುದು ಅದು ಅವಳಿಗೆ ಯುಕ್ತ ಎಂಬುದಾಗಿ ಅಲ್ಲಿ ಪೌಲ ಹೇಳ್ತಾನೆ. ಅದೇ ಥರ ಪುರುಷನು ಮುಸುಕು ಹಾಕಿಕೊಂಡು ಅವನ ಆರಾಧನೆ ಮಾಡಬಾರ್ದು. ಕೆಲವರು ಏನು ಮಾಡ್ತಾರೆ, ಟೊಪ್ಪಿ ಹಾಕ್ಕೊಳ್ತಾರೆ ಆರಾಧನೆಯಲ್ಲಿ. ಡೋಂಟ್ ಡೂ ದ್ಯಾಟ್. ಓಕೆ, ಡೋಂಟ್ ಡೂ ದ್ಯಾಟ್. ಸೊ ಇದು ಎರಡನ್ನೂ ನಕ್ಷಲ್ಲಾಗಿ ನಾನು ಏನು ಹೇಳ್ತಾ ಇದ್ದೀನಿ ಅಂದರೆ, ದೇವರ ಮಕ್ಕಳು ಡಿಸಿಪ್ಲಿನ್ ಆಗಿರಬೇಕು. ಮಾತ್ರವಲ್ಲದೆ ಹೊರಗಡೆ ಜನಕ್ಕೆ ತಮ್ಮ ಬಟ್ಟೆಯಲ್ಲಿಯೂ ತಮ್ಮ ವೇಷಭೂಷಣದಲ್ಲಿಯೂ ಸಾಕ್ಷಿ ಆಗಿರಬೇಕು ಅನ್ನೋದು ದೇವರು ಇಷ್ಟಪಡ್ತಾರೆ. ನಾವು ತಲೆ ಬಾಚೋದಿರ್ಬೋದು,
ನಮ್ಮ ಕಟ್ಟಿಂಗ್ ಇರ್ಬೋದು, ಅಥವಾ ನಾವು ಹಾಕಿಕೊಳ್ಳುವಂಥ ಬಟ್ಟೆಗಳಿರ್ಬೋದು. ನನಗೆ ಗೊತ್ತಿಲ್ಲ, ಅದೆಲ್ಲ ನೀವು ದೇವ್ರನ್ನ ಕೇಳ್ರಿ. ನನ್ನನ್ನು ಯಾರು ಬಂದು ತಲೆ ತಿನ್ಬೇಡ್ರಿ, ಎಂಥ ಬಟ್ಟೆ ಹಾಕೋಬೇಕು ನಾವು ಅಂತ ನಿಮಗೆ ಗೊತ್ತು, ನಿಮ್ಮ ಮನಸ್ಸಾಕ್ಷಿ ಗೊತ್ತೇ. ನಾನು ಇದು ಹಾಕ್ಕೊಂಡ್ರೆ, ಹೆಣ್ಣು ಮಕ್ಕಳು ಟೈಟ್ ಫಿಟ್ಟಿಂಗ್ ಬಟ್ಟೆ ಹಾಕ್ಕೊಳ್ಳೋದು, ಓಕೆ. ಮತ್ತು ಗಂಡು ಮಕ್ಕಳು ಅಷ್ಟೇ, ನೀವು ಹೆಣ್ಣು ಮಕ್ಕಳ ಥರ ಕಾಣೋದು, ಮತ್ತು ನಿಮ್ಮ ವೇಷಭೂಷಣಗಳು ಹೆಣ್ಣು ಮಕ್ಕಳಿಗೆ ದೇವರಿಗೆ ವಿರುದ್ಧವಾದ ಕಾರ್ಯಗಳನ್ನು ಮಾಡೋಕ್ಕೆ ಅಟ್ರಾಕ್ಷನ್ ಮಾಡುವಂಥದ್ದು ನಿಮ್ಮ ಬಟ್ಟೆಯಲ್ಲಿ ನೀವು ತೋರಿಸಬಾರ್ದು. ಇದು ಸಭಾಪಾಲಕರು, ಪಾಸ್ಟರ್ಗಳು ಇದನ್ನು ತಿಳಿಸಲೇಬೇಕು ಸಭೆಗೆ. ಇಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್. ಈಗಿನ ಜನರೇಷನ್, ಮುಖ್ಯವಾಗಿ ಅನೇಕ ಸಭೆಗಳಲ್ಲಿ ಯಮನಸ್ಥರು ತುಂಬಿಕೊಳ್ತಾ ಇದ್ದಾರೆ. ಹೀಗಾಗಿ ಪಾಸ್ಟರ್ಗಳು ಏನು ಮಾಡ್ತಾ ಇದ್ದಾರೆ, ಅನೇಕರು ಇದ್ರ ಬಗ್ಗೆ ಮಾತಾಡೋದಿಲ್ಲ. ದೇವರು ಹೊರಗಿನ ತೊರಕೆ ನೋಡಲ್ಲ. ಬಟ್ ಯು ನೋ ದಟ್ ಎಷ್ಟೋ ಜನ ಅಲ್ಲಿ ಆಸ್ಪತ್ರೆಯಲ್ಲಿ ಮಾತಾಡ್ಕೊಂಡಂಗೆ ಮಾತಾಡ್ಕೊಳ್ತಾ ಇದ್ದಾರೆ. ಸೊ ಪ್ರಿಯ ದೇವರ ಮಕ್ಕಳೇ, ನಾವು ಕರೆಕ್ಟ್ ಆಗಿರೋಣ. ನನಗೆ ಗೊತ್ತಿಲ್ಲ, ಲೋಕದವ್ರ ಥರ ನಮ್ಮ ಹತ್ರ ಅಷ್ಟೊಂದು ಜೊತೆ ಬಟ್ಟೆ ಇಲ್ಲದೆ ಇರ್ಬೋದು. ಬಟ್ ಇರೋ ಬಟ್ಟೆನ ಚೆನ್ನಾಗಿ ನಾವೇನು ಮಾಡೋಣ, ಧರಿಸಿಕೊಂಡು ದೇವರಿಗೆ ಮೆಚ್ಚುಗೆ ಆದ ರೀತಿಯಲ್ಲಿ ಮತ್ತು ಮನುಷ್ಯರಿಗೆ ಸಂಭಾವಿತರಾಗಿ ನಾವು ಕಾಣಿಸಿಕೊಳ್ಳೋದು ಭಾಳ ಪ್ರಾಮುಖ್ಯ. ಲಾಸ್ಟ್ ಒಂದು ವಚನ ಓದ್ತೀವಿ, ಆ ಮುಗಿಸ್ತೀನಿ. ಮತ್ತಾಯನ ಬರೆದ ಸುವಾರ್ತೆ ಕನ್ಕ್ಲೂಷನಲ್ಲಿ, ಮತ್ತಾಯನ ಬರೆದ ಸುವಾರ್ತೆ 22:11. ಮತ್ತಾಯನ ಬರೆದ ಸುವಾರ್ತೆ 22:11. ಆಮೇಲೆ ಅರಸನು ಕೂತವರನ್ನು ನೋಡುವುದಕ್ಕೆ ಒಳಕ್ಕೆ ಬರಲಾಗಿ ಮದುವೆ ಬಟ್ಟೆಯನ್ನು ಹಾಕಿಕೊಳ್ಳದ ಒಬ್ಬನನ್ನು ಕಂಡು ಅವನನ್ನು, ಏನಪ್ಪ, ಮದುವೆಯ ಬಟ್ಟೆ ಇಲ್ಲದೆ ನೀನಿಲ್ಲಿ ಹೇಗೆ ಒಳಕ್ಕೆ ಬಂದಿ ಎಂದು ಕೇಳಲು ಅವನು ಸುಮ್ಮನಿದ್ದನು. ಸರಿ, ಈ ಒಂದು ಬಟ್ಟೆ ಇಲ್ಲದೆ ಇವತ್ತು ಎಷ್ಟೋ ಜನ ನಮ್ಮ ಜೀವಮಾನದಲ್ಲಿ ನಾವಿದ್ದೀವಿ. ಅದು ಯಾವುದಂದರೆ ಮದುವೆ ಬಟ್ಟೆ. ಆ ಮದುವೆ ಬಟ್ಟೆ ಯಾವುದು ಅಂತಂದರೆ, ಮದಲಿಂಗನ ಜೊತೆ ನಾವು ಪರಲೋಕದಲ್ಲಿದ್ದಾಗ ಅಟ್ ದ ಫಸ್ಟ್ ಅಪಿಯರೆನ್ಸ್ ಆತನೊಂದಿಗೆ ನಾವು ವಿವಾಹವಾಗುವುದಕ್ಕಾಗಿ ನಮಗೆ ಮದುವೆ ಬಟ್ಟೆ ಅಂದರೆ ನಯವಾದ ನಾರುಮಡಿಗಳು ದೇವರು ಕೊಡ್ತಾರೆ. ಅದು ಯಾವುದಂದರೆ ರಕ್ಷಣೆ ವಸ್ತ್ರ. ಈ ಬಟ್ಟೆ ಬಗ್ಗೆ ಎಲ್ಲ ಕೇಳಿಸ್ಕೊಂಡಿದ್ದೀರಾ. ಒಂದು ವೇಳೆ ಹೊಸದಾಗಿ ಯಾರಾದರೂ ಬಂದಿದ್ದೀರಾ, ನಿಮಗೇನು ಅರ್ಥ ಆಗ್ತಿರ್ಬೋದು. ಆದರೆ ಒಂದು ಬಟ್ಟೆ ಮಾತ್ರ ಬೇಕು. ಅದೇನು ಗೊತ್ತಾ? ನಿನ್ನ ಪಾಪ ಕ್ಷಮಿಸಲ್ಪಡಬೇಕು. ಯೇಸುವಿನ ರಕ್ತದ ಮೂಲಕ ನಿನ್ನ ಪಾಪ ತೊಳೆಯಲ್ಪಡಬೇಕು. ಮಾತ್ರವಲ್ಲದೆ ಯೇಸು ಕೊಡುವಂಥ ಆ ನೀತಿ ವಸ್ತ್ರ ನಿನಗಿರಬೇಕು. ಒಂದು ವೇಳೆ ಯು ಡೋಂಟ್ ಹ್ಯಾವ್ ದಟ್, ಓಕೆ, ಇದೆಲ್ಲ ನಾವು ಆನ್ ದ ಜರ್ನಿ ನಮ್ಮ ಜೀವಮಾನದಲ್ಲೆಲ್ಲ ನಾವು ಸರಿಪಡಿಸ್ಕೊಳ್ತೀವಿ. ಇವತ್ತು ಬಟ್ಟೆ ಬಗ್ಗೆ ಎಷ್ಟೋ ಕೇಳಿದ್ದೀವಿ. ನಾನು ಯಾಕೆ ಹೇಳಿದೆ ಅಂದರೆ, ದೇವರು ಒಂದು ಬಟ್ಟೆ ಬಗ್ಗೆನೂ ಯೋಚನೆ ಮಾಡ್ತಾರೆ. ಅಂಥ ತಂದೆ ನಮಗಿರೋದು ದೇವರು. ಅಲ್ಲೆಲ್ಲೂಯ್ಯ. ಭಯಪಡಬೇಡಪ್ಪ, ನಿರಾಸನಾಗಬೇಡ್ರಿ. ಬರೋವಾರ ನಾನು ಆಹಾರದ ಬಗ್ಗೆ ಮಾತಾಡ್ತೀನಿ, ಏನು ಊಟ. ಮತ್ತು ನನಗೆ ಅನಾರೋಗ್ಯ ಬಂತು, ಹಿಂಗಾಯಿತು ಅಂತ ಯಾರು ದುಃಖಪಟ್ಟು ಅಳಬೇಡಿ, ಓಡಾಡಬೇಡಿ, ಭಯಪಡಬೇಡಿ. ದೇವರೇ, ನಾನು ಏನು ಮಾಡಬೇಕೋ ಅದನ್ನು ನಾನು ಮಾಡ್ತೀನಿ. ನಾನು ಯಾವ ರೀತಿ ನನ್ನ ಕೇರ್ ತೊಗೊಳ್ಬೇಕೋ ನಾನು ತೊಗೊಳ್ತೀನಿ. ದೇವರೇ, ಅದಕ್ಕೆ ಮೇಲೆ ನಿನಗೆ ಬಿಟ್ಟಿದ್ದಪ್ಪ ಅಂಥೇಳಿ ದೇವ್ರಿಗೆ ಒಪ್ಪಿಸ್ಕೊಡಿ. ನಿಮ್ಮ ಕಣ್ಣೀರು ಒರೆಸ್ಕೊಡಿ ಆ್ಯಂಡ್ ಟೇಕ್ ಕೇರ್. ಆದರೆ ಇದು ಮಾತ್ರ, ಈ ಬಟ್ಟೆ ಇರಬೇಕು. ಅದು ಯಾವುದಂದರೆ ರಕ್ಷಣೆಯ ವಸ್ತ್ರ.